ಶ್ರೀ ಗುರುವೆ ದೀಕ್ಷಾ ಗುರುವೆ ಶಿಕ್ಷಾ ಗುರುವೆ ರಕ್ಷಾ ಗುರುವೆ ಸರ್ವಾಗಮೋಕ್ತ ಕಳಾ ಗುರುವೆ ಶಿವಯೋಗ ಧರ್ಮಾರ್ಥ ಭೋಗ ಗುರುವೆ ತ್ಯಾಗ ಗುರುವೆ ಸುಧೀ ಗುರುವೆ ವಾಚಾ ಗುರುವೆ ಭವಹರ ರೋಗಹರ ಶರಣಾಗು ಬಸವ ಮಹಾಗುರುವೆ ನಮಗೆ. ಭೀಮಕವಿಯು ಬಸವ ಪುರಾಣದಲ್ಲಿ ಬಸವಣ್ಣನವರನ್ನ ಪ್ರಪ್ರಥಮವಾಗಿ ಸ್ತುತಿಸಿರುವಂತಹ ಈ ಸಾಲುಗಳನ್ನ ಸ್ಮರಿಸಿ, ಮಳವಳ್ಳಿಯ ಬೆಳದಿಂಗಳ ಶರಣರ ಚಿಂತನ ಮಂಥನ ಸಮಿತಿಯು ಮೇಗಳಾಪುರದಲ್ಲಿ 119ನೇ ಬೆಳದಿಂಗಳ ಶರಣ ಚಿಂತನ ಮಂಥನ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ದಯಪಾಲಿಸಿರುವಂತಹ ಪೂಜ್ಯ ಶ್ರೀ ಷಡಕ್ಷರಿ ದೇಶಿಕೇಂದ್ರ ಶಿವಾಚಾರ್ಯ ಮಹಾಸ್ವಾಮಿಗಳವರಿಗೆ ಭಕ್ತಿಪೂರ್ವಕ ಶರಣಾರ್ಥಿಗಳನ್ನ ಸಮರ್ಪಿಸಿ ಮತ್ತು ಬೆಳದಿಂಗಳ ಶರಣರ ಚಿಂತನ ಮಂಥನ ಸಮಿತಿಯ ಅಧ್ಯಕ್ಷರಾದಂತಹ ಶ್ರೀ ಮಲ್ಲೇಶಣ್ಣರವರಿಗೂ ಕೂಡ ಶರಣಾರ್ಥಿಗಳನ್ನ ಸಮರ್ಪಿಸಿ, ಈಗ ತಾನೇ ಕಾರ್ಯಕ್ರಮದ ಬಗ್ಗೆ ತುಂಬಾ ಉತ್ಸುಕತೆಯಿಂದ ಮಾತನಾಡಿ ಒಂದು ಒಳ್ಳೆಯ ಭರವಸೆಯನ್ನ ನೀಡಿ ತೆರಳಿದಂತಹ ನಮ್ಮ ಕಾಯಕಯೋಗಿ ಸಮೂಹ ಸಂಸ್ಥೆಯ ಸಂಸ್ಥಾಪಕರಾದಂತಹ ಶ್ರೀ ಶಿವಕುಮಾರ್ ಅವರಿಗೂ ಕೂಡ ಶರಣಾರ್ಥಿಗಳನ್ನು ಸಮರ್ಪಿಸಿ, ಬೆಳದಿಂಗಳ ಶರಣರ ಚಿಂತನ ಮಂಥನ ಕಾರ್ಯಕ್ರಮ ಗ್ರಾಮಗಳಲ್ಲಿ ನಡೆಯಲು ಕಾರಣೀಭೂತರಾದಂತಹ ಈ ಚಿಂತನ ಮಂಥನ ಸಮಿತಿಯ ಯಾವುದೇ ಕಾರ್ಯಕ್ರಮದಲ್ಲಿ ವಚನ ಪ್ರಾರ್ಥನೆಯನ್ನ ನಡೆಸಿಕೊಡುವಂತಹ ಹಿರಿಯರಾದಂತಹ ಶ್ರೀ ಪರಶಿವಮೂರ್ತಿರವರಲ್ಲಿ ಮತ್ತು ನಿರ್ವಾಹಕರಾದಂತಹ ಶ್ರೀ ಮಹದೇವಪ್ಪರವರಲ್ಲಿ ಮತ್ತು ಮಿಲಿಟರಿ ಸುರೇಶಣ್ಣರವರಲ್ಲಿ ಶರಣಾರ್ಥಿಗಳನ್ನ ಸಮರ್ಪಿಸಿ ಮತ್ತು ಮೇಗಳಾಪುರದ ಎಲ್ಲ ಗ್ರಾಮದ ಮುಖಂಡರಲ್ಲಿ ಮತ್ತು ತಾಯಂದಿರಲ್ಲಿ ಮತ್ತು ನೆಚ್ಚಿನ ವಿದ್ಯಾರ್ಥಿಗಳಲ್ಲಿ ಮತ್ತು ಎಲ್ಲ ಗ್ರಾಮಸ್ಥರಿಗಳಿಗೆ ಭಕ್ತಿಪೂರ್ವಕ ಶರಣಾರ್ಥಿಗಳು. ಎತ್ತನ ಮಾಮರ ಎತ್ತನ ಕೋಗಿಲೆ ಎತ್ತನಿಂದೆತ್ತ ಸಂಬಂಧವಯ್ಯ, ಬೆಟ್ಟದ ಮೇಲಿನ ನೆಲ್ಲಿಯ ಕಾಯಿ ಸಮುದ್ರದೊಳಗಣ ಉಪ್ಪು ಎತ್ತನಿಂದೆತ್ತ ಸಂಬಂಧವಯ್ಯ, ಗುಹೇಶ್ವರ ಲಿಂಗಕ್ಕೂ ಎನಗೂ ಎತ್ತನಿಂದೆತ್ತ ಸಂಬಂಧವಯ್ಯ. ಮಾವಿನ ಮರ ಎಲ್ಲೋ ಕೋಗಿಲೆ ಎಲ್ಲೋ, ವಸಂತ ಕಾಲದಲ್ಲಿ ಕೋಗಿಲೆ ಬಂದು ಆ ಮಾವಿನ ಹೂವನ್ನ ತಿಂದಾಗ ಅದರ ಧ್ವನಿ ತುಂಬಾ ಸ್ವರಭರಿತವಾಗುತ್ತೆ ಅನ್ನೋ ಒಂದು ವಾಡಿಕೆ. ಅಂದ್ರೆ ವಸಂತ ಕಾಲ ಕೋಗಿಲೆ ಮತ್ತು ಮಾವನ್ನ ಒಂದು ಮಾಡುತ್ತೆ. ಹಾಗೆ ನೆಲ್ಲಿಯ ಕಾಯಿ ಬೆಟ್ಟದ ಮೇಲೆ ಇರುತ್ತೆ, ಉಪ್ಪು ಸಮುದ್ರದಲ್ಲಿ ಇರುತ್ತೆ. ಅವೆರಡನ್ನು ಯಾವ ವಸ್ತು ಒಂದು ಮಾಡುತ್ತೆ? ಯಾವ ವಸ್ತು ಒಂದು ಮಾಡುತ್ತೆ ಅಕ್ಕಂದಿರು? ನೆಲ್ಲಿಯ ಕಾಯಿ ಮತ್ತು ಉಪ್ಪನ್ನ ಯಾವುದು ಒಂದು ಮಾಡುತ್ತೆ? ಉಪ್ಪಿನಕಾಯಿ ಅಲ್ಲ? ಹಾಗೆ ಎತ್ತನ ಮೈಸೂರು ಎತ್ತನ ಮೇಗಳಾಪುರ, ಈ ಬೆಳದಿಂಗಳ ಶರಣರ ಚಿಂತನ ಮಂಥನ ಸಮಿತಿ ನಮ್ಮ ನಿಮ್ಮೆಲ್ಲರನ್ನು ಕೂಡ ಒಂದು ಮಾಡಿದೆ. ಒಂದು ಮಾಡಿರುವ ಈ ಒಂದು ಸಮಾರಂಭದಲ್ಲಿ ನನಗೆ ಗೊತ್ತಿರುವ ಕೆಲವು ಅಂಶಗಳನ್ನ ಇಲ್ಲಿ ನಿಮ್ಮ ಜೊತೆ ಹಂಚಿಕೊಳ್ಳಲು ಉತ್ಸುಕನಾಗಿದ್ದೇನೆ. ನಮಗೆ 2 ಕಿವಿಗಳಿದೆ. 2 ಕಿವಿಗಳಿರೋದು, ಒಂದು ಕಿವಿ ಕೇಳೋದಿಕ್ಕೆ, ಇನ್ನೊಂದು ಕಿವಿ ಬಿಡೋದಿಕ್ಕೆ ಅಲ್ಲ. ಒಳ್ಳೆಯದನ್ನ 2 ಕಿವಿಗಳಿಂದಲೂ ಕೂಡ ಕೇಳಿ ನಮ್ಮ ಕರ್ಣಗಳನ್ನ ಪಾವನ ಮಾಡಿಕೊಳ್ಳುವ ಒಂದು ಸದುದ್ದೇಶದಿಂದ, ಮೊಬೈಲ್ ಇದ್ರೆ ಯಾರಾದ್ರೂ ಮೊಬೈಲ್ ಬರುತ್ತೆ ಅಂದ್ರೆ ದಯಮಾಡಿ ಆಫ್ ಮಾಡಿ ಇಟ್ಕೋಬೇಡಿ. ಒಂದು ಗಂಟೆ 1.5 ಗಂಟೆ ಸಮಯ ನಮ್ಮ ಒಂದು ಉಪನ್ಯಾಸ ಮತ್ತು ಶ್ರೀಗಳ ಆಶೀರ್ವಚನ ಇವೆರಡು ಕೇಳೋವರೆಗೂ ನೀವು ಇಲ್ಲಿ ಇದ್ರೆ ಅದು ನಿಜವಾಗ್ಲೂ ಕೂಡ ಈ ಒಂದು ಕಾರ್ಯಕ್ರಮ ಅರ್ಥಗರ್ಭಿತವಾಗುತ್ತೆ. ಯಾಕಂದ್ರೆ ನಮ್ಮ ಮಳವಳ್ಳಿಯ ಬಸವೇಶ್ವರ ಬ್ಯಾಂಕ್ ಆವರಣದಲ್ಲಿ ನಡೀತಿದ್ದಂತಹ ಕಾರ್ಯಕ್ರಮ ಜಂಗಮ ಮುಖಿಯಾಗಬೇಕು ಅನ್ನೋ ಒಂದು ಸದುದ್ದೇಶದಿಂದ ಅನೇಕ ಗ್ರಾಮಗಳಲ್ಲಿ ಈ ಒಂದು ಬೆಳದಿಂಗಳ ಶರಣರ ಚಿಂತನೆಗಳನ್ನ ತಲುಪಿಸುವ ನಿಟ್ಟಿನಲ್ಲಿ ನಮ್ಮ ಎಲ್ಲ ಸಮಿತಿಯವರು ಪ್ರತಿ ಗ್ರಾಮದಲ್ಲಿ ಈ ಒಂದು ವಿಚಾರ ಲಹರಿಯನ್ನ ಹರಡೋದಿಕ್ಕೆ ಕಾರಣೀಭೂತರಾಗಿದ್ದಾರೆ. ಈ ವಿಚಾರಗಳನ್ನು ನೀವು ಕೇಳಿ ಅದನ್ನ ಜೀವನದಲ್ಲಿ ಅಳವಡಿಸಿಕೊಂಡಾಗ ನಮ್ಮ ಜೀವನ ಏನಾಗುತ್ತೆ? ಫಲಪ್ರದ ಆಗುತ್ತೆ. ಸ್ವರ್ಗ ನರಕಗಳ ಕಲ್ಪನೆ ಬಿತ್ತಿದ್ದಾರೆ, ಅದು ನಿಜಾನ? ಅಂದ್ರೆ ನಾವು ಇಹಲೋಕವನ್ನ ತ್ಯಜಿಸಿ ನಂತರ ಹೋದಾಗ ಒಳ್ಳೆ ಕೆಲಸ ಮಾಡಿದ್ರೆ ಎಲ್ಲಿಗೆ ಹೋಗ್ತೀಯಾ? ಸ್ವರ್ಗಕ್ಕೆ ಹೋಗ್ತೀಯಾ. ಕೆಟ್ಟ ಕೆಲಸ ಮಾಡಿದ್ರೆ ನರಕಕ್ಕೆ ಹೋಗ್ತೀಯಾ ಅಂತ ಹೇಳ್ತಾರೆ, ಅದು ನಿಜಾನ? ಅಲ್ಲ, ನಮ್ಮ ಶರಣ ಧರ್ಮದಲ್ಲಿ ಇಲ್ಲ. ಯಾಕಂದ್ರೆ ಅವ್ರು ಹೇಳ್ತಾರೆ, ಬಸವಣ್ಣನವರು, ದೇವಲೋಕ ಮರ್ತ್ಯಲೋಕವೆಂಬುದು ಬೇರಿಲ್ಲ ಕಾಣಿರೋ, ಸತ್ಯವ ನುಡಿಯುವುದೇ ದೇವಲೋಕ, ಮಿಥ್ಯವ ನುಡಿಯುವುದೇ ಮರ್ತ್ಯಲೋಕ, ಆಚಾರವೇ ಸ್ವರ್ಗ, ಅನಾಚಾರವೇ ನರಕ,
ಕೂಡಲ ಸಂಗಮ ದೇವ ನೀವೇ ಪ್ರಮಾಣು ಅಂತ ಹೇಳ್ತಾರೆ. ದೇವಲೋಕ ಮರ್ತ್ಯಲೋಕ ಬೇರೆ ಇಲ್ಲ ಕಣಪ್ಪ, ಸತ್ಯವನ್ನು ನುಡಿಯುವುದೇ ದೇವಲೋಕ. ಇವತ್ತು ಒಳ್ಳೆ ಒಳ್ಳೆಯ ವಚನಗಳನ್ನ ಹೇಳ್ತಾ ಇದ್ದಾರೆ. ಸ್ವಾಮೀಜಿಗಳ ಆಶೀರ್ವಚನವನ್ನ ಕೇಳ್ತೀರಾ? ಆ ಕೇಳಿದಾಗ ಎಲ್ಲಿ ಒಳ್ಳೆಯ ವಿಚಾರಗಳು ನಮ್ಮ ಕಿವಿಗೆ ಬೀಳುತ್ತೋ ಅದೇ ದೇವಲೋಕ. ಎಲ್ಲಿ ಒಳ್ಳೆಯ ಆಚಾರಯುಕ್ತವಾದಂತಹ ಕಾರ್ಯಕ್ರಮಗಳು ನಡೆಯುತ್ತೆ ಅದೇ ಸ್ವರ್ಗ. ಆಚಾರವೇ ಸ್ವರ್ಗ, ಅನಾಚಾರವೇ ನರಕ. ಇಲ್ಲಿ ಏನೋ ಒಳ್ಳೆಯ ಅಂಶಗಳನ್ನ ಕೇಳ್ತಾ ಇದ್ದೀರಾ, ಒಳ್ಳೆಯ ಅಂಶಗಳನ್ನ ಕಾಣ್ತಾ ಇದ್ದೀರಾ. ಬಸವೇಶ್ವರ ಭಾವಚಿತ್ರದ ಮುಂದೆ ನೀವೆಲ್ಲ ಆವರಣ ಆಗಿದ್ದೀರಾ ಅಂದ್ರೆ ಮೇಗಳಾಪುರ ಇವತ್ತು ಏನಾಗಿದೆ? ಸ್ವರ್ಗವಾಗಿದೆ. ಮೇಗಳಾಪುರ ಏನಾಗಿದೆ? ದೇವಲೋಕವಾಗಿದೆ. ಅರ್ಥ ಆಯ್ತಲ್ಲ? ಇದೇ ನಮ್ಮ ಬದುಕಿರೋ ಅವಧಿಯಲ್ಲೇ ಸ್ವರ್ಗ, ನರಕ, ದೇವಲೋಕ ಮತ್ತೆ ಲೋಕವನ್ನ ಕಾಣ್ತೀವೋ ಹೊರತು ನಾವು ಹೋದ ನಂತರ ಏನೂ ಕಾಣೋದಿಲ್ಲ. ಮುಗೀತು ನಮ್ಮ ಜೀವನ ಅಷ್ಟೇ. ನಾವು ಇರುವಾಗ ಒಳ್ಳೆಯ ಕೆಲಸವನ್ನು ಏನ್ ಮಾಡ್ತೀವಿ ಅದೇ ನಮಗೆ ಬರುವಂಥದ್ದು. ಅರ್ಥ ಆಯ್ತಲ್ಲ? ಅಂದ್ರೆ ನಾವು ನಮ್ಮ ಇಹಲೋಕವನ್ನ ತ್ಯಜಿಸಿದ ನಂತರ ಸಿಗುವಂಥದ್ದು ಸ್ವರ್ಗ ನರಕ ಅಲ್ಲ. ಇವತ್ತು ನಾವು ಏನು ಒಳ್ಳೆಯ ಅಂಶಗಳನ್ನ ಕೇಳ್ತೀವೋ ಅದೇ ಸ್ವರ್ಗ ಅನ್ನೋದನ್ನ ನಾವು ಪಾಲಿಸಬೇಕಾಗುತ್ತೆ ಅಂತ ಹೇಳ್ತಾ ಇವತ್ತು ನನಗೆ 2 ವಿಚಾರಗಳನ್ನ ಕೊಟ್ಟಿದ್ದಾರೆ. ಒಂದು ಇಷ್ಟಲಿಂಗ ಪೂಜೆ, ಇನ್ನೊಂದು ಅಷ್ಟಾವರಣ. ಅಂದ್ರೆ ಅಷ್ಟಾವರಣದಲ್ಲಿ ಇಷ್ಟಲಿಂಗ ಪೂಜೆ ಬರುತ್ತೆ, ಆದ್ರೆ ಇಷ್ಟಲಿಂಗ ಪೂಜೆಯ ಬಗ್ಗೆ ಒಂದು ವಿಶೇಷವಾಗಿ ಒತ್ತನ್ನ ಕೊಟ್ಟು ಹೇಳಿದಾಗ ಎಲ್ಲರೂ ಕೂಡ ಆ ಒಂದು ವಿಚಾರವನ್ನ ಅಳವಡಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಮೊದಲನೇದಾಗಿ ನಾವು ಲಿಂಗಾಯತರಾಗಬೇಕು ಅಲ್ಲ. ಲಿಂಗಾಯತರಾಗೋದು ಅಂದ್ರೆ ಏನು? ಲಿಂಗವನ್ನ ಆಯತ ಮಾಡ್ಕೊಳ್ಳೋದು, ಲಿಂಗವನ್ನ ಕಟ್ಕೊಳ್ಳೋದು. ಇಷ್ಟಲಿಂಗವನ್ನ ನಾನ್ ಕಟ್ಕೊಂಡಿದ್ರೆ ಮಾತ್ರ ಲಿಂಗಾಯತ ಆಗಿರ್ತೀನಿ. ನಮ್ಮ ಅಪ್ಪ ಲಿಂಗಾಯತರು, ನಾನ್ ಲಿಂಗಾಯತರು ಅಲ್ಲ. ಡಾಕ್ಟರ್ ಮಗ ಡಾಕ್ಟರ್ ಆಗ್ತಾರ? ಡಾಕ್ಟರ್ ಮಗ ಡಾಕ್ಟರ್ ಆಗ್ತಾರ? ಆಗೋದಿಲ್ಲ. ಡಾಕ್ಟರ್ ಮಗ ಡಾಕ್ಟರ್ ಆಗ್ಬೇಕಾದ್ರೆ ಏನ್ ಮಾಡ್ಬೇಕು? ಅವನು MBBS ಓದಬೇಕು. ಇಂಜಿನಿಯರ್ ಮಗ ಇಂಜಿನಿಯರ್ ಆಗ್ತಾರ? ಆಗೋದಿಲ್ಲ. ಇಂಜಿನಿಯರ್ ಮಗ ಏನ್ ಮಾಡ್ಬೇಕು? ಇಂಜಿನಿಯರಿಂಗ್ ಪದವಿ ಪಡೆದರೆ ಮಾತ್ರ ಅವನು ಏನಾಗ್ತಾನೆ? ಇಂಜಿನಿಯರ್ ಆಗ್ತಾನೆ ಅಲ್ಲ. ಹಾಗೆ ಲಿಂಗಾಯತರ ಮಕ್ಕಳು ಲಿಂಗಾಯತರಾಗಬೇಕಾದ್ರೆ ಏನಾಗಬೇಕು? ಇಷ್ಟಲಿಂಗವನ್ನ ಕಟ್ಟಬೇಕು. ಅದು ಮೊದಲನೆಯದಾಗಿ. ಈಗ ಯಾರು ಕಟ್ಟಿಲ್ಲ, ಮುಂದಿನ ದಿನಗಳಲ್ಲಿ ನೀವು ಬೇಕಾದ್ರೆ ಅದೊಂದು ಯಾರು ಇಷ್ಟಲಿಂಗವನ್ನ ಧಾರಣೆ ಮಾಡಿಲ್ಲ ಅವರದೊಂದು ಪಟ್ಟಿ ಮಾಡಿ ಆ ಸಂದರ್ಭದಲ್ಲಿ ನಾವು ಬಂದು ಕೂಡ ಇಷ್ಟಲಿಂಗ ಧಾರಣೆ ಮಾಡೋದಕ್ಕೆ ನಮ್ಮ JSS ನಲ್ಲಿ ಶಿವರಾತ್ರೀಶ್ವರ ಧಾರ್ಮಿಕ ವೃತ್ತಿಯಲ್ಲಿ ತುಂಬಾ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇಷ್ಟು ಜನ ಅಂತ ಪಟ್ಟಿ ಮಾಡಿ ಅವರಿಗೆ ಒಂದು ಲೆಟರ್ನ ಕೊಟ್ರೆ ಅವರು ಒಂದು ಜೀಪ್ ಸಮೇತ ಬಂದು ಇಲ್ಲೇ ಇಷ್ಟಲಿಂಗ ಧಾರಣೆಯನ್ನ ಮಾಡಿ ಹೋಗ್ತಾರೆ. ದಯಮಾಡಿ ಮೊದಲನೇದಾಗಿ ನಾವೇನ್ ಮಾಡಬೇಕು? ಲಿಂಗಾಯತರಾಗೋದಕ್ಕೆ ಪ್ರಯತ್ನವನ್ನ ಪಡೋಣ. ಅರ್ಥ ಆಯ್ತಲ್ಲ? ನಮ್ಮ ದಿನಚರಿ ಯಾವುದರಿಂದ ಪ್ರಾರಂಭ ಆಗಬೇಕು ಅಂದ್ರೆ ವಚನದೊಂದಿಗೆ ಪ್ರಾರಂಭ ಆಗಬೇಕು. ಹಾಸಿಗೆಯಿಂದ ಹೇಳ್ತೇವೆ, ಎದ್ದ ತಕ್ಷಣ ಒಂದು ವಚನವನ್ನ ಹೇಳಬೇಕು. ನಾನು ಹೇಳಿದೆ ಯಾವಾಗ ಬಸವಣ್ಣವರ ಪುಷ್ಪಾರ್ಚನೆ ಮಾಡಿದಾಗ, ಎನ್ನ ವಾಮಕ್ಷೇಮ ನಿಮ್ಮದಯ್ಯ, ಎನ್ನ ಹಾನಿವೃದ್ಧಿ ನಿಮ್ಮದಯ್ಯ, ಎನ್ನ ಮಾನಾಪಮಾನವು ನಿಮ್ಮದಯ್ಯ, ಬಳ್ಳಿಗೆ ಕಾಯಿ ದಿಮ್ಮಿತ್ತೆ ಕೂಡಲ ಸಂಗಮ ದೇವ. ಕೋವಿಡ್ ಬಂದಾಗಂತೂ ನಾವು ಅಂದ್ಕೋಬಿಟ್ಟು ಇನ್ ಜೀವನ ಅಲ್ವೇ ಇಲ್ಲ, ನಮ್ಮ ಎಲ್ಲ ಹೊರಟೋಗ್ಬಿಡ್ತೀವಿ ಅನ್ನೋ ನಿಟ್ಟಿನಲ್ಲಿ ನಮಗೆ ಆ ಒಂದು ಭಯದ ವಾತಾವರಣವನ್ನ ಸೃಷ್ಟಿಸ್ಬಿಟ್ರು. ತುಂಬಾ ಜನ ಸಂಬಂಧಿಕರನ್ನು ಕಳ್ಕೊಬಿಟ್ರು. ಯಾರಿಗೆ ತುಂಬಾ ಭಯ ಆಯ್ತು ಅವ್ರು ಹೊರಟೋದ್ರು, ಯಾರಿಗೆ ಆತ್ಮವಿಶ್ವಾಸ ಆಯ್ತು ಅವ್ರು ಉಳ್ಕೊಂಡ್ರು ಅಲ್ಲ. ಅಂತಹ ಆತ್ಮವಿಶ್ವಾಸದಿಂದ ನಾವು ಇಲ್ಲಿದ್ದೀವಿ ಅಂದ್ರೆ ಯಾವ್ದ್ರ? ಅದಕ್ಕೆ ಒಂದು ಕಾರಣ ಪರಶಿವ ಇದ್ದಾರೆ. ಎನ್ನ ವಾಮಕ್ಷೇಮ. ನಮ್ಮ ಹಾಸಿಗೆಯಿಂದ ಹೇಳ್ಬೇಕಾದ್ರೆ ನಾನು ಇವತ್ತು ಜೀವನವನ್ನ ನಡೆಸ್ತಾ ಇದ್ದೀನಿ, ನನ್ನ ಜೀವನ ಯಾವಾಗ ಅಂತ್ಯ ಆಗುತ್ತೋ ಗೊತ್ತಿಲ್ಲ. ಆ ಅಂತ್ಯ ಆಗುವಂತ ಕಾಲ ಗೊತ್ತಿಲ್ಲದೆ ಇರುವಾಗ ಪರಮಾತ್ಮನನ್ನು ನೆನಿಬೇಕು. ನಾವು ಹಾಸಿಗೆಯಿಂದ ಎದ್ದ ತಕ್ಷಣ ನಾವು ಎನ್ನ ವಾಮಕ್ಷೇಮ ನಿಮ್ಮದಯ್ಯ, ನನ್ನನ್ನು ಕಾಪಾಡೋದು ನಿನ್ನದು, ಎನ್ನ ಹಾನಿವೃದ್ಧಿ ನಿನ್ನದಯ್ಯ, ಎನ್ನ ಮಾನ ಅಪಮಾನವು ನಿಮ್ಮದಯ್ಯ, ಬಳ್ಳಿಗೆ ಕಾಯಿ ದಿಮ್ಮಿತ್ತೆ ಕೂಡಲ ಸಂಗಮ ದೇವ. ಅಂದ್ರಿಗೆ ಬಳ್ಳಿಗೆ ಕಾಯಿ, ಯಾವುದೇ ಕಾಯಿ ಭಾರ ಆಗೋದಿಲ್ಲ, ಹಂಗೆ ನಾನು ನಿನಗೆ ಭಾರ ಆಗೋದ ರೀತಿ ನೀವು ನನ್ನನ್ನು ಕಾಪಾಡು ಅಂತ ಆ ಪರಶಿವನನ್ನು ನೆನೆಯುವುದರ ಮುಖಾಂತರ ನಾವೇನ್ ಮಾಡಬೇಕು? ನಮ್ಮ ದಿನಚರಿಯನ್ನ ಪ್ರಾರಂಭ ಮಾಡಬೇಕು. ಪ್ರಾರಂಭ ಆದಾಗ ನಂತರ ನಾವೇನ್ ಮಾಡ್ತೀವಿ? ನಮ್ಮ ದಿನನಿತ್ಯದ ಕಾರ್ಯ ಏನಿರುತ್ತೆ ಅದೆಲ್ಲ ಮುಗಿಸ್ಕೊಳ್ತೀವಿ, ಸ್ನಾನ ಮಾಡ್ತೀವಿ. ಸ್ನಾನ ಮಾಡಿದಾಗ ನಂತರ ಏನ್ ಮಾಡ್ತೀವಿ? ನಮ್ಮ ಒಂದು ದೇವರ ಪೂಜೆ ಅಂತ ಏನ್ ಮಾಡ್ತೀರಾ ಆ ಒಂದು ಸ್ಥಳಕ್ಕೆ ಬರ್ತೀರಾ. ಆ ಸ್ಥಳಕ್ಕೆ ಬಂದಾಗ ಪ್ರತಿಯೊಬ್ಬರು ಕೂಡ ಭಸ್ಮಧಾರಣೆಯನ್ನ ಮಾಡಿಕೊಳ್ಳಬೇಕಾಗುತ್ತೆ. ಭಸ್ಮಧಾರಣೆ ಅರ್ಥ ಆಯ್ತಲ್ಲ? ಎಲ್ಲೇ ನೀವು ಸುಮಾರು ಜನ ಭಸ್ಮಧಾರಣೆಯ ಇಲ್ಲದೆ ಹೊರಗಡೆ ಹೋಗ್ತೀರಾ. ಭಸ್ಮಧಾರಣೆ ಇಲ್ಲದೆ ನೀವು ಹೊರಗಡೆ ಹೋಗೋದನ್ನ ತಪ್ಪಿಸ್ಬೇಕು. ಯಾವಾಗ ಭಸ್ಮಧಾರಣೆಯನ್ನ ಮಾಡ್ತಿರೋ ಆ ಭಸ್ಮಧಾರಣೆ ಮಾಡಿದಾಗ ನಮಗೆ ಒಂದು ರೀತಿಯ ಅಯಸ್ಕಾಂತೀಯ ರೀತಿ ಒಂದು ರೀತಿ ಸೆಳೆತ ಉಂಟಾಗುತ್ತೆ, ಮತ್ತು ಏನೋ ಒಂದು ರೀತಿ ಮನಸ್ಸಿನಲ್ಲಿ ಒಂದು ಆಹ್ಲಾದಕರವಾದ ವಾತಾವರಣ ಉಂಟಾಗುತ್ತೆ. ಯಾವುದೇ ಕೆಲಸವನ್ನ ಮಾಡಬೇಕಾದ್ರೂ ಕೂಡ ಒಂದು ಆತ್ಮಸ್ಥೈರ್ಯವನ್ನ ತುಂಬುತ್ತೆ.
ನಮ್ಮ ಸುರೇಶ್ ಅಣ್ಣ ಹೇಳಿದ್ರು, ನಮ್ಗೆ ಇಷ್ಟು ಕೆಲಸವನ್ನು ಯಾಕೆ ಮಾಡ್ತೀವಿ ಅಂದ್ರೆ, ನೀವು ಎಷ್ಟೆಲ್ಲ ಮುಖ ತೊಳಿತೀರ ಅಷ್ಟನ್ನು ಭಸ್ಮ ಹಾಕ್ಕೊಡಿ, ಎಷ್ಟೆಲ್ಲ ಮುಖ ತೊಳಿದ್ರೆ ಅಷ್ಟೆಲ್ಲ ಭಸ್ಮ ಹಾಕ್ಕೊಡಿ. ನಿಮ್ಮ ಆ ಮುಖದ ಕಾಂತ ನೋಡಿ, ಮುಖದ ತೇಜಸ್ ನೋಡಿ ಏನಾಗುತ್ತೆ ಅಂತ. ಆಗ ಯಾವ ಒಂದು ತುಂಬಾ ಸಂಸ್ಕೃತ ಶ್ಲೋಕ ಇಂಥವೆಲ್ಲ ನಮಗೆ ಅರ್ಥ ಆಗೋದಿಲ್ಲ. ಯಾಕಂದ್ರೆ ಬಸವಣ್ಣನವರು ಅವೆಲ್ಲವನ್ನ ಅಧ್ಯಯನವನ್ನ ಮಾಡಿ ಏನು ಮಾಡಿದ್ರು, ಸರಳವಾಗಿ ಕನ್ನಡ ಭಾಷೆಯಲ್ಲಿ ವಚನಗಳನ್ನ ಕೊಟ್ಟರು. ಗೊತ್ತಾಯ್ತಲ್ಲ, ಯಾಕೆ ನಿಮಗೆ ಸಂಸ್ಕೃತಗಳು ಅರ್ಥ ಆಗೋದಿಲ್ಲ ಅಂದ್ರೆ, ಅದು ಏನ್ ಹೇಳ್ತೀವಿ ಅಂತ ಅರ್ಥ. ಮದುವೆ ಆಗುವಾಗ ಸುಮಾರು ಜನ ಸಂಸ್ಕೃತದಲ್ಲೇ ನೀವು ಶ್ಲೋಕ ಹೇಳಿಸ್ಕೊಂಡು ಮದುವೆ ಆಗಿದ್ದೀರಾ, ಅದ್ರ ಅರ್ಥ ಆಗಿದೆಯಾ? ಆಗಿಲ್ಲ. ಅದಕ್ಕೆ ನಾವು ಕೂಡ ಆ ಬಸವಣ್ಣನವರ ವಚನಗಳ ಆಧಾರಿತವಾಗಿ ವಚನ ಕಲ್ಯಾಣ ಮಹೋತ್ಸವ ಅಂತ 100 ಮದುವೆಗಳನ್ನ ನಾವು ಕನ್ನಡದಲ್ಲೇ ನಡೆಸ್ಕೊಡ್ತಾ ಇದ್ದೀವಿ. ತುಂಬಾ ಅರ್ಥಗರ್ಭಿತವಾಗಿರುತ್ತೆ. ಹೇಗಿರುತ್ತೆ ಅನ್ನೋದನ್ನ ಮುಂದಿನ ಹಂತದಲ್ಲಿ ನಿಮ್ಮ ಮಕ್ಕಳಿಗೂ ಕೂಡ ಆ ರೀತಿ ಮಾಡಿಸ್ಬೋದು. ಕಾರ್ಯಕ್ರಮ ಮದುವೆ ಜೋರಾಗೆ ಮಾಡಿ, ಆದರೆ ಕ್ರಮ ಮಾತ್ರ ನಮ್ಮ ವಚನ ಕಲ್ಯಾಣ ಮಹೋತ್ಸವನ್ನ ಆಚರಿಸಿ. ನನ್ನ ನಂಬರ್ ತಗೊಳ್ಳಿ, ವಾಟ್ಸಪ್ ನಂಬರು. ಪ್ರತಿನಿತ್ಯ ವಚನಗಳನ್ನ ಕಳಿಸ್ತೇವೆ. ಜೊತೆಗೆ ಇಂತಹ ಕಾರ್ಯಕ್ರಮಗಳು, ವಚನ ಕಲ್ಯಾಣ ಮಹೋತ್ಸವ ಹೇಗಿರುತ್ತೆ ಅದೆಲ್ಲವನ್ನ ನಿಮಗೆ ಮೊಬೈಲ್ಗೆ ಕಳಿಸ್ಕೊಡ್ತೀವಿ. ಹೋಗುವಾಗ ನನ್ನ ನಂಬರ್ ತಗೊಂಡ್ರೆ ನಿಮ್ಗೆ ಆ ಎಲ್ಲಾ ವಿಚಾರ ಲಹರಿಗಳನ್ನ ಕಳಿಸ್ಕೊಡ್ತೀವಿ. ಬೆಳಿಗ್ಗೆ ಎದ್ರಿ, ಸ್ನಾನ ಮಾಡಿದ್ರಿ, ದೇವ್ರ ಮನೆಗೆ ಬಂದ್ರಿ, ವಿಭೂತಿ ಹಾಕ್ಬೇಕು. ವಿಭೂತಿ ಹಾಕ್ಬೇಕಾದ್ರೆ ಏನ್ ಹೇಳ್ಬೇಕು? ಅದಕ್ಕೆ ನಮ್ಮ ಒಂದು ವಚನ ಇದೆ. ಅಯ್ಯ ಎನಗೆ ವಿಭೂತಿಯೇ ಕುಲದೈವ, ಎನಗೆ ವಿಭೂತಿಯೇ ಮನದೈವ, ಅಯ್ಯ ಎನಗೆ ವಿಭೂತಿಯೇ ಸರ್ವಕಾರಣ, ಅಯ್ಯ ಎನಗೆ ವಿಭೂತಿಯೇ ಸರ್ವಸಿದ್ಧಿ, ಅಯ್ಯ ಕೂಡಲ ಚನ್ನ ಸಂಗಮ ದೇವ ಶ್ರೀ ಮಹಾ ಪರಂಜ್ಯೋತಿ ಎಂಬ ವಿಭೂತಿ ನೀವಾದಿರಾಗಿ ವಿಭೂತಿಯೇ ಎನಗೆ ಸರ್ವ ಸಾಧನವು ಅನ್ನೋದು. ಏನು ಅದು ಅರ್ಥ ಆಗ್ಲಿಲ್ವಾ? ವಿಭೂತಿಯೇ ನನ್ನ ಕುಲದೈವ, ವಿಭೂತಿಯೇ ನನಗೆ ಮನದೈವ, ವಿಭೂತಿಯೇ ನನಗೆ ಸರ್ವಕಾರಣ, ವಿಭೂತಿಯೇ ನನಗೆ ಸರ್ವಸಿದ್ಧಿ, ವಿಭೂತಿಯೇ ನನಗೆ ಸರ್ವವಶ್ಯ ಅಂತ ಹೇಳಿಕೊಂಡು ವಿಭೂತಿಯನ್ನ ಧಾರಣೆ ಮಾಡಿಕೊಂಡು ಹೋಗಿ. ಆಗ ವಿಭೂತಿಯನ್ನ ಧಾರಣೆ ಮಾಡಿದ ನಂತರ ನಾವೇನ್ ಮಾಡೋಣ? ನಂತರ ಇಷ್ಟಲಿಂಗ ಪೂಜೆಗೆ ಹೋಗುವಂಥದ್ದು. ಇಷ್ಟಲಿಂಗ ಕಟ್ಟಿದ್ರೆ ಅನೇಕರಿಗೆ ಅಯ್ಯೋ ಇಷ್ಟಲಿಂಗ ಪೂಜೆ ಅಂದ್ರೆ ಏನೋ ದೊಡ್ಡದು ಅಂದ್ಕೊಂಡಿರ್ತೀರ. ಅಲ್ಲ, ಇಷ್ಟಲಿಂಗ ಪೂಜೆ ಮಾಡಬೇಕಾದ್ರೆ ನಿಮ್ಗೆ ಆ ವಚನಗಳೆಲ್ಲ ನಾನು ಕಳಿಸ್ಕೊಡ್ತೀನಿ. ದಯಮಾಡಿ ಯಾರು ನನ್ನ ಹತ್ರ ನನ್ನ ನಂಬರ್ ಇಲ್ಲ, ದಯಮಾಡಿ ತಗೊಳ್ಳಿ. ತುಂಬಾ ಜನ ಹತ್ರ ಇದೆ. ಇಲ್ಲ ಅಂದ್ರೆ ತಗೊಂಡು ಆ ಇಷ್ಟಲಿಂಗ ಪೂಜಾ ಕ್ರಮದಲ್ಲಿ ಯಾವ ಯಾವ ವಚನಗಳನ್ನ ನೀವು ಹೇಳಬೇಕು ಅನ್ನೋದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೇನೆ. ತದನಂತರ ಏನ್ ಮಾಡ್ತೀರಾ? ವಿಭೂತಿ ಹಾಕ್ತೀರಾ. ವಿಭೂತಿ ಆದ್ಮೇಲೆ ಸಮಯ, ಯಾಕಂದ್ರೆ 1 ಗಂಟೆ ನಂತರ ಪೂಜೆನೂ ಮಾಡೋರು ಇದ್ದಾರೆ, 5 ನಿಮಿಷನೂ ಕೂಡ ಪೂಜೆ ಮಾಡೋರು ಇದ್ದಾರೆ. ಆದ್ರೆ ನಮ್ಮ ಸಮಯವನ್ನು ಅರಿತುಕೊಂಡು 5 ನಿಮಿಷದಲ್ಲಿ 10 ನಿಮಿಷದಲ್ಲಿ ಮುಗಿಸ್ಬೋದು, 5 ನಿಮಿಷದಲ್ಲೂ ಕೂಡ ಮುಗಿಸ್ಬೋದು ಆ ಇಷ್ಟಲಿಂಗ ಪೂಜೆಯನ್ನು. ಏನ್ ಮಾಡ್ತೀರಾ? ನಿಮ್ಮ ಇಷ್ಟಲಿಂಗವನ್ನು ತಗೊಳ್ತೀರಾ. ತಗೊಳ್ಬೇಕಾದ್ರೆ ಏನ್ ಮಾಡ್ಬೇಕು? ನಿಮ್ಮ ಆ ಜಾಗವನ್ನ ನೀವೇನ್ ಮಾಡಬೇಕಾಗತ್ತೆ? ಶುದ್ಧಿ ಮಾಡಬೇಕಾಗತ್ತೆ. ಅದಕ್ಕೆ ಬಸವೋದಕ ಅಂತ ಮಾಡ್ಕೊಳ್ಳೋದು. ಏನು ಬಸವೋದಕ ಅಂದ್ರೆ, ಒಂದು ನೀರು ತಗೋತೀರಾ, ನೀರನ್ನ ತಗೊಂಡು ಭಸ್ಮವನ್ನ ತಗೋತೀರಾ, ಭಸ್ಮವನ್ನ ಬೆರಳಿಗೆ ಹಾಕೊಂಡು ಓಂ ಶ್ರೀ ಗುರು ಬಸವಲಿಂಗಾಯ ನಮಃ, ಓಂ ಶ್ರೀ ಗುರು ಬಸವ ಅಂತ ನೀವೇನ್ ಮಾಡಿ ಆ ನೀರಿಗೆ ಹಾಕಿದಾಗ ಅದೇ ಬಸವೋದಕ ಆಗುತ್ತೆ. ನೀವೆಲ್ಲಿ ಪೂಜೆ ಮಾಡ್ತೀರಾ ಆ ಸ್ಥಳಕ್ಕೆ ಏನ್ ಮಾಡಿ ಅದನ್ನ ಇಟ್ಟಾಗ ಆ ಸ್ಥಳ ಏನಾಗುತ್ತೆ? ಶುದ್ಧಿ ಆಗುತ್ತೆ. ಆ ಸ್ಥಳದಲ್ಲಿ ನೀವು ಇಷ್ಟಲಿಂಗ ಪೂಜೆಯನ್ನ ಮಾಡಬೇಕಾಗತ್ತೆ. ಇಷ್ಟಲಿಂಗ ತೆಗೆದಾಗ ಎಡಗೈಲಿ ಇಟ್ಕೋತೀರಾ. ಎಡಗೈಲಿ ಇಟ್ಕೊಂಡಾಗ ಅದಕ್ಕೆ ಏನ್ ಹಾಕ್ಬೇಕು? ಫಸ್ಟ್ ನೀರು ಹಾಕ್ಬೇಕು. ಇಷ್ಟೇ ನಮ್ಗೆ. ನೀರು ಹಾಕ್ಬೇಕಾದ್ರೆ ಒಂದು ವಚನ ಕನ್ನಡದಲ್ಲೇ ವಚನವನ್ನ ಹೇಳಿ. ಎತ್ತೆತ್ತ ನೋಡಿದಡೆ ಹತ್ತತ್ತ ಬಸವನೆಂಬ ಬಳ್ಳಿ, ಎತ್ತಿ ನೋಡಿದಡೆ ಲಿಂಗವೆಂಬ ಗೊಂಚಲು, ಒತ್ತಿ ಹಿಂಡಿದಡೆ ಭಕ್ತಿ ಎಂಬ ರಸವಯ್ಯ, ಆಯತಾ ಬಸವಣ್ಣನಿಂದ ಸ್ವಾಯತಾ ಬಸವಣ್ಣನಿಂದ ಸನ್ನಿಹಿತವು ಬಸವಣ್ಣನಿಂದ, ಗುರು ಬಸವಣ್ಣನಿಂದ ಲಿಂಗ ಬಸವಣ್ಣನಿಂದ ಜಂಗಮ ಬಸವಣ್ಣನಿಂದ ಪಾದೋದಕ ಬಸವಣ್ಣನಿಂದ ಪ್ರಸಾದ ಬಸವಣ್ಣನಿಂದ. ಅತ್ತ ಬಲ್ಲಡೆ ನೀವು ಕೇಳಿರೆ, ಇತ್ತ ಬಲ್ಲಡೆ ನೀವು ಕೇಳಿರೆ, ಬಸವ 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 ಎಂದು ಮಜ್ಜನ ಕೆರೆಯದವನ ಭಕ್ತಿ ಶೂನ್ಯ ಕಾಣ ಕಲಿದೇವರ ದೇವ ಅಂತ ಮಡಿವಾಳ ಮಾಚಿದೇವರು ಹೇಳ್ತಾರೆ. ಅದನ್ನ ಇಟ್ಕೊಂಡು ಲಿಂಗವನ್ನ ಇಟ್ಕೊಂಡು ನೀವೇನೇ ಹೇಳೋದಲ್ಲಪ್ಪ, ಬಸವ 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 ಎಂದು ಮಜ್ಜನ ಕೆರೆಯದವನ ಭಕ್ತಿ ಶೂನ್ಯ ಕಾಣ ಕಲಿದೇವರ ದೇವ. ನಿಮ್ಗೆ ಇಷ್ಟೊಂದು ಉದ್ದವಾದ ವಚನ ಹೇಳಕ್ಕಾಗಲ್ಲ, ಅಭ್ಯಾಸ ಬೇಕಷ್ಟೇ. ಅಭ್ಯಾಸ ಇಲ್ವಾ? ಅದನ್ನ ಇಟ್ಕೊಂಡು ಬಸವ 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 ಎಂದು ಮಜ್ಜನ ಕೆರೆಯಿರಿ ಅಂದ್ರೆ ಅದಕ್ಕೆ ಬಸವ ಬಸವ ಎಂದು ನೀರನ್ನ ಹಾಕಿ. ಇನ್ನು ಅಕ್ಕ ಮಹಾದೇವಿ ಅದು ಒಂದು ವಚನ ಇದೆ, ಚಿಕ್ಕ ವಚನ, ಅದನ್ನು ಕೂಡ ಹೇಳ್ಬೋದು. ಸಜ್ಜನೆಯಾಗಿ ಮಜ್ಜನ ಕೆರೆವೆ, ಶಾಂತಳಾಗಿ ಪೂಜೆ ಮಾಡುವೆ, ಸಮರತಿಯಿಂದ ನಿಮ್ಮ ಹಾಡುವೆ, ಚನ್ನ ಮಲ್ಲಿಕಾರ್ಜುನಯ್ಯ ನಿಮ್ಮ ನಗಲದ ಪೂಜೆ ಅನುವಾಯಿತನಿಗೆ ಅಂತ ಆ ಇಷ್ಟಲಿಂಗವನ್ನ ಇಟ್ಕೊಂಡು ಆ ನೀರನ್ನ ಹಾಕ್ತಾ ಇದ್ರೆ ಆ ವಚನವೇ ನಿಮ್ಗೆ ಒಂದು ಶಕ್ತಿ ಆಗುತ್ತೆ. ಆಯ್ತು, ನೀರು ಹಾಕಾಯ್ತು. ನೀರು ಹಾಕಿದ್ಮೇಲೆ ನಂತರ ವಿಭೂತಿಯನ್ನ ಹಾಕ್ಬೇಕಾದ್ರೆ ನಾನು ಹೇಳಿದ್ನಲ್ಲ, ವಿಭೂತಿಯ ಕುಲದೈವ, ವಿಭೂತಿಯ ಮನದೈವ, ಅದನ್ನ ಹಾಕಿ ಆನಂತರ ಅದನ್ನ ಹಿಡ್ಕೊಳ್ತೀರಾ. ಹಿಡ್ಕೊಂಡು ಆ
ಎರಡು ರೀತಿ ಇದೆ. ಒಂದು ಪೂಜೆಯನ್ನ ಮಾಡೋದು, ಪೂಜೆ ಆದ್ಮೇಲೆ ನಂತರ ಅನುಸಂಧಾನವನ್ನ ಮಾಡೋದು. ಅದು ಎರಡು ರೀತಿ ಇದೆ. ನಿಮ್ಮ ಸಮಯವನ್ನ ಅವಲಂಬಿಸಿ ಅದನ್ನ ಮಾಡಬೇಕಾಗುತ್ತೆ. ಅದಕ್ಕೆ ಪುಷ್ಪವನ್ನ ಹಾಕಿದ್ರೆ ಪುಷ್ಪವನ್ನ ಹಾಕ್ಬಿಟ್ಟು ಇಷ್ಟಲಿಂಗವನ್ನ ಇಟ್ಕೊಳ್ತೀರಾ. ಇಷ್ಟಲಿಂಗ ಮುಚ್ಚಬಾರದು ದಯಮಾಡಿ. ಎಲ್ಲ ಏನ್ ಮಾಡ್ತೀವಿ ನಾವು, ಹೂವೆಲ್ಲ ಹಾಕ್ಬಿಟ್ಟು ಇಷ್ಟಲಿಂಗವೇ ಕಾಣದಂಗೆ ಇರುತ್ತೆ. ಆದ್ರೆ ಇಷ್ಟಲಿಂಗ ನಮ್ಗೆ ಆ ಕಪ್ಪು ವರ್ಣ ನಮ್ಮ ಕಣ್ಣಿಗೆ ಕಾಣಬೇಕು. ಯಾರು ಇಷ್ಟಲಿಂಗವನ್ನ ತದೇಕ ಚಿತ್ತದಿಂದ ಕಪ್ಪು ವರ್ಣವನ್ನ ನೋಡ್ತಾ ಇರ್ತಾರೋ ಕಣ್ಣಿನ ತೊಂದರೆಗಳು ಸಾಮಾನ್ಯವಾಗಿ ಬಂದಿರೋದಿಲ್ಲ ಯಾರಿಗೂ. ನಮ್ಮ ಶಿವಕುಮಾರ ಸ್ವಾಮೀಜಿಗಳು 111 ವರ್ಷಗಳಾದ್ರೂ ಕೂಡ ಕನ್ನಡಕವನ್ನ ಯಾಕೆ ಬಳಸ್ತಿರ್ಲಿಲ್ಲ ಅಂದ್ರೆ ಇಷ್ಟಲಿಂಗ ಪೂಜೆಯನ್ನ ಆ ಮಟ್ಟದಲ್ಲಿ ಅವರು ಮಾಡ್ತಿದ್ರಿಂದ. 11 ವರ್ಷಗಳು ಕೂಡ ಅವರು 111 ವರ್ಷಗಳು ಕೂಡ ಕನ್ನಡಕವನ್ನ ಬಳಸಲಿಲ್ಲ. ಮತ್ತೆ ಅನುಸಂಧಾನವನ್ನ ಮಾಡೋದ್ರಿಂದ ಅವರಿಗೆ ಅದಕ್ಕೆ ಶಿವಯೋಗ ಅಂತ ಕೂಡ ಕರೀತಾರೆ. ಆ ಶಿವಯೋಗವನ್ನ ಮಾಡೋದ್ರಿಂದ ಅವರು ಕನ್ನಡಕವನ್ನ ಬಳಸಲಿಲ್ಲ. ಈಗ ನಾವು ಕನ್ನಡಕ ಬಳಸುವ ನಿಟ್ಟಿನಲ್ಲಿ ಬಂದ್ಬಿಟ್ಟಿದೆ ಹಾಗೆ. ಯಾಕಂದ್ರೆ ಇಷ್ಟಲಿಂಗ ಪೂಜೆಯನ್ನು ನಾವು ಸರಿಯಾಗಿ ಮಾಡೋದಿಲ್ಲ. ಮಾಡಿ ಅದನ್ನ ಮಾಡಬೇಕು. ಆ ಇಷ್ಟಲಿಂಗವನ್ನ ಹಿಡ್ಕೋತೀರಾ. ಇಷ್ಟಲಿಂಗವನ್ನ ಹಿಡ್ಕೊಂಡು ಅದಕ್ಕೂ ಕೂಡ ಬಸವಣ್ಣನವರ ವಚನ ಇದೆ. ಜಗದಗಲ್ಲ ಮುಗಿಲಗಲ್ಲ ಮಿಗೆಯಗಲ್ಲ ನಿಮ್ಮಗಲ್ಲ, ಪಾತಾಳದಿಂದವೇ ಅತ್ತತ್ತ ನಿಮ್ಮ ಶ್ರೀ ಚರಣ, ಬ್ರಹ್ಮಾಂಡದಿಂದವೇ ಅತ್ತತ್ತ ನಿಮ್ಮ ಶ್ರೀ ಮಕುಟ, ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ ನೀವೆನ್ನ ಕರಸ್ಥಳಕ್ಕೆ ಬಂದು ಚುಡುಕಾದಿರಯ್ಯ. ಈ ವಚನವನ್ನ ಹೇಳುವಂಥದ್ದು. ನಾವು ಇಲ್ಲಿ ನಿಂತ್ಕೊಂಡು ನೋಡಿದಾಗ ಜಗದಗಲ ಅಂತ ಹೇಳ್ತೀವಿ. ಇಲ್ಲಿ ಎಷ್ಟು ವಿಶಾಲವಾಗಿ ಕಾಣ್ತಾ ಇದೆ ಜಗದಗಲ. ಈಗ ಹೆಂಗ್ ಕಾಣ್ತಾ ಇದೆ ಅದೇ ನಮ್ಮ ಇಷ್ಟಲಿಂಗ. ಆ ರೀತಿನೇ ಆಕಾರ ಇರುವಂಥದ್ದು. ಜಗದಗಲ ಮುಗಿಲಾಗಲ್ಲ ಮಿಗೆಯಾಗಲ್ಲ ಅಂತ ಹೇಳ್ಬಿಡ್ತಾರೆ. ಕೊನೆಗೆ ನಿಮ್ಮನ್ನ ಅಳತೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಜಗದಾಗಲ್ಲ ಮುಗಿಲಾಗಲ್ಲ ಅಂತ ಹೇಳ್ತೀನಿ, ಆದ್ರೆ ನಿಮ್ಮನ್ನ ಅಳತೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತೀವಿ. ಕೆಲವರು ವಿದ್ಯಾರ್ಥಿಗಳು ಸಮಾಜ ವಿಜ್ಞಾನವನ್ನ ಬೋಧನೆ ಮಾಡಬೇಕಾದ್ರೆ ಸಮಾಜ ಶಿಕ್ಷಕರು ನೀವು ಪಾಠ ಮಾಡಿದ್ದಾರೆ. ಏನಂತ? ಭೂಮಿ ಯಾವ ಆಕಾರ ಇದೆ ಅಂತ? ಚೆಂಡಿನಾಕಾರ ಇದೆ ಅಂತ. ಮಕ್ಕಳೇ, ಭೂಮಿ ಚೆಂಡಿನಾಕಾರ ಇದೆ, ಭೂಮಿ ಗೋಲಿ ಆಕಾರ ಇದೆ, ಭೂಮಿ ಕಿತ್ತಳೆ ಹಣ್ಣಿನ ಆಕಾರ ಇದೆ ಅಂತ ಹೇಳ್ತಾರೆ. ಆದ್ರೆ ಕೊನೆಗೆ ಈ ಭೂಗೋಳ ಶಾಸ್ತ್ರಜ್ಞರು ಮತ್ತೊಂದು ಪದವನ್ನ ಬಳಸ್ತಾರೆ. ಭೂಮಿಗೆ ತನ್ನದೇ ಆದ ಆಕಾರವನ್ನ ಹೊಂದಿರೋದ್ರಿಂದ ಅದನ್ನ ಯಾವುದಕ್ಕೂ ಹೋಲಿಸೋದಿಕ್ಕೆ ಸಾಧ್ಯ ಇಲ್ಲ. ಜಿಯಾಯ್ಡ್ ಅಂದ್ರೆ ಭೂಮ್ಯಾಕಾರ ಅನ್ನೋ ಒಂದು ಪದವನ್ನ ಬಳಸ್ತಾರೆ. ಹಂಗೆ ಬಸವಣ್ಣನವರಿಗೆ 12ನೇ ಶತಮಾನದಲ್ಲಿ ಆ ಭೌಗೋಳಿಕ ಕಲ್ಪನೆ ಹೇಗಿತ್ತು ಅಂದ್ರೆ ಜಗದಗಲ್ಲ ಮುಗಿಲಾಗಲ್ಲ ಮಿಗಿಯಗಲ್ಲ ಅಂದ್ಬಿಟ್ಟು ಕೊನೆಗೆ ನಿಮ್ಮಗಲ ಅಂದ್ಬಿಡ್ತಾರೆ. ನಿಮ್ಮನ್ನ ಅಳತೆ ಮಾಡೋದಕ್ಕೆ ಸಾಧ್ಯ ಇಲ್ಲ, ನಿಮ್ಮಗಲ ಅಂತ. ಅಗಮ್ಯ, ನಿಮ್ಮನ್ನ ತಿಳಿಯೋದಿಕ್ಕೆ ನಾನು ಸಾಧ್ಯ ಇಲ್ಲ. ಅಪ್ರಮಾಣ, ನಿಮ್ಮನ್ನು ಅಳತೆ ಮಾಡೋದಿಕ್ಕೆ ಸಾಧ್ಯ ಇಲ್ಲ. ಅಪ್ರತಿಮ, ನಿಮ್ಗೆ ಸರಿಸಾಟಿ ಯಾರು ಇಲ್ಲ. ಅಂತ್ಯವರು ಎನ್ನ ಕರಸ್ಥಳಕ್ಕೆ ಬಂದು ಚುಡುಕಾದಿರಯ್ಯ. ಅಂತಹ ಅಳತೆ ಮಾಡೋದಿಕ್ಕೆ ಸಾಧ್ಯ ಇಲ್ಲವಂತ ನೀವು ನನ್ನ ಕರಸ್ಥಳಕ್ಕೆ ಬಂದು ಚಿಕ್ಕವರಾಗಿದ್ದೀರಾ ಅಂತ. ಅಂದ್ರೆ ಆ ಪರಶಿವನ ಕುರುಗೆ ಇಷ್ಟಲಿಂಗ. ಆ ಇಷ್ಟಲಿಂಗವನ್ನ ಹಿಡ್ಕೊಂಡು ನಾವು ಏನ್ ಮಾಡ್ಬೇಕಾಗತ್ತೆ? ಈ ವಚನವನ್ನ ಹೇಳ್ಕೊಂಡು ನಾವು ಆ ಇಷ್ಟಲಿಂಗ ಧ್ಯಾನವನ್ನ ಮಾಡಬೇಕಾಗತ್ತೆ. ಅದಾದ ಮೇಲೆ ನಮ್ಮ ಷಣ್ಮುಖ ಸ್ವಾಮಿಗಳು ಹೇಳ್ತಾರೆ, ಜಗವನೊಳಕೊಂಡ ಲಿಂಗವು ಸೊಗಸಿಂದೆನ್ನ ಕರಸ್ಥಳಕ್ಕೆ ಬಂದಿರಲು ಕಂಡು ಹಗರಣವಾಯಿತೆನಗೆ. ಆಹಾ ಎನ್ನ ಪುಣ್ಯವೇ, ಆಹಾ ಎನ್ನ ಭಾಗ್ಯವೇ, ಆಹಾ ಅಖಂಡೇಶ್ವರ ನಿಮ್ಮ ಘನವ ಕಂಡು ಮನಕ್ಕೆ ಮಂಗಳವಾಯಿತು ನೋಡ. ಏನು ಅದ್ಭುತವಾಗಿ ಅಷ್ಟಲಿಂಗ ಇಟ್ಕೊಂಡಾಗ ಆ ಸಂತೋಷದಿಂದ ತೇಲ್ತಾರೆ ಷಣ್ಮುಖ ಸ್ವಾಮಿಗಳು. ಜಗವನೊಳಕೊಂಡ ಲಿಂಗವು ಸೊಗಸಿಂದೆನ್ನ ಕರಸ್ಥಳಕ್ಕೆ ಬಂದಿರಲು. ಈ ಜಗತ್ತು ಏನಿದೆ, ಪ್ರಪಂಚ ಏನಿದೆ, ಅದೇ ನನ್ನ ಕರಸ್ಥಳಕ್ಕೆ ಬಂದಿದೆ. ಗುರು ಲಿಂಗ ಜಂಗಮ ಸ್ವರೂಪವಾಗಿ ಮೂರ್ತಿಗೊಂಡಿತ್ತು ನೋಡ. ಗುರುವಿನ ರೂಪದಲ್ಲಿ, ಲಿಂಗದ ರೂಪದಲ್ಲಿ, ಜಂಗಮ ರೂಪದಲ್ಲಿ ಮೂರ್ತಿಗೊಂಡಿದೆ ಆ ಲಿಂಗ. ಆಹಾ ಎನ್ನ ಪುಣ್ಯವೇ, ಇದು ನನ್ನ ಪುಣ್ಯ. ಆಹಾ ಎನ್ನ ಭಾಗ್ಯವೇ, ಇದು ನನ್ನ ಭಾಗ್ಯ. ಆಹಾ ಅಖಂಡೇಶ್ವರ ನಿಮ್ಮ ಘನವ ಕಂಡು ಮನಕ್ಕೆ ಮಂಗಳವಾಯಿತು ನೋಡ. ನಿಮ್ಮ ಒಂದು ಮಹಿಮೆಯನ್ನ ಕಂಡು ನನ್ನ ಮನಸ್ಸಿಗೆ ಮಂಗಳವಾಗಿದೆ, ಶಾಂತಿವಾಗಿದೆ ಅಂತ ಹೇಳ್ತಾರೆ. ಎಂತಹ ಅದ್ಭುತವಾದಂತಹ ಕಲ್ಪನೆ ಇಷ್ಟಲಿಂಗ. ಅದಿಟ್ಕೊಂಡು ಕೊನೆಗೆ ಸರ್ವಜ್ಞ ಹೇಳುವಂತ ವಚನ, ಲಿಂಗಕ್ಕೆ ಕಡೆಯಲ್ಲಿ ಲಿಂಗಿಲ್ಲದೆಡೆಯಲ್ಲಿ ಲಿಂಗದೊಳು ಜಗವು ಅಡಗಿರುವುದು, ಲಿಂಗವನ್ನು ಹಿಂಗಿದವರುಂಟೆ ಸರ್ವಜ್ಞ ಅಂತಾರೆ. ಲಿಂಗಕ್ಕೆ ಕಡೆಯಲ್ಲಿ ಲಿಂಗಿಲ್ಲದೆಡೆ, ಲಿಂಗ ಇಲ್ಲದೆ ಹೋದ ಜಾಗ ಯಾವುದು? ಲಿಂಗವನ್ನು ಲಿಂಗವೇ ಈ ಜಗದೊಳಗೆ, ಲಿಂಗದೊಳಗೆ ಜಗವು ಅಡಗಿದೆ ಅಂತ ಹೇಳ್ತಾರೆ. ಅಂತ ಲಿಂಗವನ್ನ ಹಿಡ್ಕೊಂಡು ಈ ವಚನಗಳನ್ನ ನಾವು ಹೇಳಬೇಕಾಗುತ್ತೆ. ಅಷ್ಟನ್ನ ಹೇಳಿ ನಂತರ ಒಂದು ಮಂತ್ರವನ್ನ, ಗುರು ಮಂತ್ರ ಮತ್ತೆ ಶಿವ ಮಂತ್ರ ಅಂತ ಹೇಳ್ತೀವಿ. ಯಾವುದು? ನಮಃ ಶಿವಾಯ ಗುರು ಬಸವ, ನಮಃ ಶಿವಾಯ ಗುರು ಬಸವ ಅನ್ನೋ ಒಂದು ಮಂತ್ರವನ್ನ ಹೇಳಿ ಅದು ನಿಮ್ಗೆ ಎಷ್ಟು ಆಗುತ್ತೋ ಅಷ್ಟು ಸಲ. ಯಾವುದೇ ಇಷ್ಟಲಿಂಗ ಪೂಜೆಯನ್ನ ಕಷ್ಟಪಟ್ಟು ಮಾಡೋದು ಬೇಡ, ಇಷ್ಟಪಟ್ಟು ಪೂಜೆಯನ್ನ ಮಾಡೋಣ. ಅದಕ್ಕೆ ನಮ್ಮ ಪ್ರಾರ್ಥನೆಯಲ್ಲಿ ನಮ್ಮ ಪರಶಿವ ಮೂರ್ತಿಯರು ಹೇಳಿದಂತಹ ವಚನ, ಸುಪ್ರಭಾತ ಸಮಯದಲ್ಲಿ ಅರ್ತಿಯಲ್ಲಿ ಲಿಂಗವ ನೆನೆದರೆ ಅಂತ. ಅರ್ತಿ ಅಂದ್ರೆ ಪ್ರೀತಿ ಅಂತ.
ಸುಪ್ರಭಾತ ಸಮಯದಲ್ಲಿ ಅಂದ್ರೆ ಬೆಳಗಿನ ಸಮಯದಲ್ಲಿ ಅರ್ತಿ ಅಂದ್ರೆ ಪ್ರೀತಿಯಿಂದ, ಅಯ್ಯೋ ಇಷ್ಟಲಿಂಗವನ್ನ ನೆನಿಬೇಕಲ್ಲ ಅಂತ ಕಷ್ಟಪಟ್ಟು ಮಾಡೋದಲ್ಲ, ಇಷ್ಟಪಟ್ಟು ಮಾಡಿ. ಸುಪ್ರಭಾತ ಸಮಯದಲ್ಲಿ ಅರ್ತಿಯಲ್ಲಿ ಲಿಂಗವ ನೆನೆದರೆ ತಪ್ಪುವವು ಅಪಮೃತ್ಯು ಕಾಲ ಕರ್ಮಂಗಳಯ್ಯ ಅಂತ. ಕೆಲವು ಸಲ ಅಪಮೃತ್ಯಗಳು ಎದುರಾಗ್ತವಲ್ಲ, ಇಷ್ಟಲಿಂಗ ಪೂಜೆಯನ್ನ ಮಾಡ್ಕೊಂಡೋಗಿ ಯಾವುದೇ ಅಪಮೃತ್ಯಗಳು ಕೂಡ ನಮಗೆ ಎದುರಾಗೋದಿಲ್ಲ. ದೇವ ಪೂಜೆಯ ಮಾಟ ದುರಿತ ಬಂಧನದೋಟ ಶಂಭು ನಿನ್ನೆಯ ನೋಟ ಹಿಂಗದ ಕಣ್ಬೇಟ ಅಂತ. ಆ ದೇವ ಪೂಜೆಯನ್ನ ಮಾಡ್ತಾ ಇದ್ರೆ ಏನು ಯಾವುದೇ ದುರಿತ ಬಂಧನಗಳು ಓಟ ಆಗುತ್ತೆ. ಶಂಭು ನಿನ್ನಯ ನೋಟ, ಶಂಭು ಅಂದ್ರೆ ಆ ಇಷ್ಟಲಿಂಗವನ್ನು ಹಿಡ್ಕೊಂಡಾಗ ಹಿಂಗದ ಕಣ್ಬೇಟ. ನೀನ್ ನೋಡ್ತಾ ಇದ್ರೆ ಈಗ ಉದಾಹರಣೆಗೆ ಪ್ರೇಮ ಉಂಟಾಗ್ಬೇಕು ಅಂತ, ಈಗ ಉದಾಹರಣೆಗೆ ಹೊಸದಾಗಿ ಮದುವೆ ಆದಾಗ ಹುಡುಗ ಹುಡುಗಿನ ನೋಡ್ತಾ ಇರ್ತಾನೆ, ಹುಡುಗಿ ಹುಡುಗನ್ ನೋಡ್ತಾ ಇರ್ತಾನೆ, ಎಷ್ಟು ನೋಡ್ತಾ ಇರ್ತಾರೆ ಅಂದ್ರೆ ಅವ್ರು ತೃಪ್ತಿನೇ ಆಗೋದಿಲ್ಲ. ಹಾಗೆ ನಾವು ಇಷ್ಟಲಿಂಗವನ್ನ ಹಿಡ್ಕೊಂಡಾಗ ಆ ರೀತಿ ಪ್ರೇಮ ಬರ್ಬೇಕಂತೆ ನಮ್ಗೆ. ಅದಕ್ಕೆ ಶರಣ ಸತಿ ಲಿಂಗ ಪತಿ ಅಂತ. ಶರಣ ಅಂದ್ರೆ ನಾವು, ಪತಿ ಅಂದ್ರೆ ಲಿಂಗ. ಆ ಲಿಂಗವನ್ನ ಹಿಡ್ಕೊಂಡಾಗ ಪತಿ ಯಾವುದೋ ಅದು ಪತಿ ಆಗ್ಬೇಕು, ನಾವು ಸತಿ ಆಗ್ಬೇಕು. ಅದನ್ನೇ ತದೇಕ ಚಿತ್ತದಿಂದ ನೋಡ್ಬೇಕು. ಶರಣ ಸತಿ ಲಿಂಗಪತಿ ಹಿಂಗದ ಕಣ್ಬೇಟ, ನನ್ನ ಕಣ್ಣು ಹಿಂಗುವವರೆಗೂ ಕೂಡ ಅದನ್ನ ನೋಡಬೇಕು ಅಂತ. ಸದಾ ಸನ್ನಿಹಿತವಾಗಿ ಶರಣೆಂಬುವುದು ನಂಬುವುದು ಜಂಗಮಾರ್ಚನೆಯ ಮಾಟ ಕೂಡಲ ಸಂಗನ ಕೂಡುವ ಕೂಟ. ಆ ಪರಮಾತ್ಮನಿಗೆ ಪ್ರಿಯ ಆಗ್ಬೇಕಾದ್ರೆ, ಆ ಕೂಡಲ ಸಂಗನನ್ನ ಕೂಡ್ಕೊಳ್ಬೇಕಾದ್ರೆ ಈ ಒಂದು ಸುಪ್ರಭಾತ ಸಮಯದಲ್ಲಿ ಈ ಒಂದು ನಾವು ಇಷ್ಟಲಿಂಗ ಪೂಜೆಯನ್ನ ಮಾಡಬೇಕಾಗತ್ತೆ. ಯಾವ ಸಂದರ್ಭದಲ್ಲಿ ಮಾಡಬೇಕು ಅನ್ನೋದು ಕೂಡ ಹೇಳ್ಬಿಡ್ತಾರೆ ಅಲ್ಲ. ಅಂದ್ರೆ ನಾವು ಆಗಲ್ಲ ಬಿಡಿ, ಯಾಕಂದ್ರೆ ಆ ರೀತಿ ಆ ಸಮಯದಲ್ಲೆಲ್ಲ ಮಾಡೋದಿಕ್ಕೆ ಆಗೋದಿಲ್ಲ. ಆದ್ರೂ ನಾವು ಎದ್ದಾಗ ಇಷ್ಟಲಿಂಗ ಪೂಜೆಯನ್ನ ಮಾಡೋದಿಕ್ಕೆ ಹೋಗೋಣ, ಯಾಕಂದ್ರೆ ಶರಣರಾಗೋದಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಹೇಳ್ಬಿಡ್ತಾರೆ ಚನ್ನಬಸವಣ್ಣನವರು, ಲಕ್ಷಕ್ಕೊಬ್ಬ ಭಕ್ತ ಕೋಟಿಗೊಬ್ಬ ಶರಣ ಅಂತ ಹೇಳ್ಬಿಡ್ತಾರೆ. ಲಕ್ಷಕ್ಕೊಬ್ಬ ಮಾತ್ರ ಭಕ್ತ ಸಿಗೋದಿಕ್ಕೆ ಸಾಧ್ಯ, ಕೋಟಿಗೊಬ್ಬ ಮಾತ್ರ ಶರಣ ಆಗೋದಿಕ್ಕೆ ಸಾಧ್ಯ ಅಂತ. ಆದ್ರೆ ನಾವು ಆ ನಿಟ್ಟಿನಲ್ಲಿ ಒಂದು ನಡೆಯೋದಿಕ್ಕೆ ಹೋಗೋಣ. ಯಾವ ರೀತಿ ಹೇಳ್ತಾರೆ, ಗಾಂಧಾರಿ ಮಾಂಧಾರಿ ಎಂಬ ಅಹೋರಾತ್ರಿಯಲ್ಲಿ ಊರ ಕೋಳಿ ಕೂಗದ ಮುನ್ನ ಕಾಡ ನವಿಲು ಒದರದ ಮುನ್ನ ಲಿಂಗವ ಪೂಜಿಸಬೇಕು ಅಂತ ಹೇಳ್ಬಿಡ್ತಾರೆ. ಆಗತ್ತಾ? 4 ಗಂಟೆಯ ಸಮಯ, ಗಾಂಧಾರಿ ಮಹಾಂಧಾರಿ ಅನ್ನೋ ಅಹೋರಾತ್ರಿಯಿಂದ 4 ಗಂಟೆಯ ಸಮಯದಲ್ಲಿ ಅಲ್ವಾ? ಆಗೋದಿಲ್ಲ. ಆದ್ರೂ ನಾವು ಎದ್ದಾಗ ಇಷ್ಟಲಿಂಗವನ್ನ ಪೂಜೆ ಮಾಡೋದ್ರ ಮುಖಾಂತರ ನಮ್ಮ ಧರ್ಮವನ್ನ ಉಳಿಸಬೇಕು. ಧರ್ಮೋ ರಕ್ಷತಿ ರಕ್ಷಿತ ಅಂತ. ನಾವು ಧರ್ಮವನ್ನ ರಕ್ಷಿಸಿದ್ರೆ ಅದು ನಮ್ಮನ್ನ ರಕ್ಷಿಸುತ್ತೆ. ಆ ಒಂದು ಇಷ್ಟಲಿಂಗ ಪೂಜೆಯಲ್ಲಿ ನೀವೇನ್ ಮಾಡಬೇಕಾಗತ್ತೆ, ನಿರತರಾಗಬೇಕಾಗತ್ತೆ. ಇಷ್ಟಲಿಂಗ ಪೂಜೆಯ ಒಂದು ಸರಳವಾದಂತಹ ಕ್ರಮ ಇದು. ಅದಕ್ಕೆ ಸಂಬಂಧಪಟ್ಟಾಗೆ ನೀವು ನಂತರ ಅದನ್ನ ಅನುಸಂಧಾನ ಮಾಡೋದು ಅಂದ್ರೆ ಆ ಇಷ್ಟಲಿಂಗದ ಮೇಲೆ ಯಾವುದೇ ಹೂಗಳು ಕೂಡ ಇರಬಾರ್ದು. ಇಷ್ಟಲಿಂಗವನ್ನ ಹಿಡ್ಕೊಂಡು ಯಾವ ಒಂದು ದೀಪ ಇಟ್ಕೋಬೇಕು, ದೀಪದ ಬೆಳಕು ಇಷ್ಟಲಿಂಗದ ಬೀಳಬೇಕು. ಆ ಇಷ್ಟಲಿಂಗವನ್ನ ನಾವು ತದೇಕ ಚಿತ್ತದಿಂದ, ಸುಮಾರು ಜನ ಏನ್ ಮಾಡ್ತಾರೆ, ಇಷ್ಟಲಿಂಗವನ್ನ ಹಿಡ್ಕೋತಾರೆ, ಕಣ್ಣು ಮುಚ್ಕೋತಾರೆ, ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಅಂತ ಹೇಳ್ತಾರೆ. ನಮ್ಮ ಲಿಂಗಾಯತ ಧರ್ಮದಲ್ಲಿ ಇಷ್ಟಲಿಂಗವನ್ನ ನೋಡ್ತಾ ನೋಡ್ತಾ ಕಣ್ಣು ಮುಚ್ಚಬಾರ್ದು. ಅದನ್ನ ಅನಿಮಿಷ ದೃಷ್ಟಿ ಅಂತ ಹೇಳ್ತಾರೆ. ಅಂದ್ರೆ ಅರ್ಧ ಕಣ್ಣು ತೆರೆದಿರುವಂತದ್ದು ಅನಿಮಿಷ ದೃಷ್ಟಿ. ಅಂದ್ರೆ ಅದನ್ನ ಆ ಅರ್ಧ ಕಣ್ಣು ತೆರೆದಿರಬೇಕು. ಆ ಇಷ್ಟಲಿಂಗವನ್ನ ನೋಡ್ತಾ ಇರಬೇಕು. ನೋಡ್ತಾ 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 ನಿಮ್ಗೆ ಎಷ್ಟು ಸಮಯ ಆಗುತ್ತೋ ಅಷ್ಟು ಸಮಯವನ್ನು ಕೂಡ ನೋಡಿ ನಿಮ್ಗೆ ಸಮಯ ಅನುಸರಿಸ್ಕೊಂಡು ಆ ಅನುಸಂಧಾನವನ್ನ ಮಾಡಿದಾಗ ನಿಮ್ಗೆ ಅದಕ್ಕೆ ಒಂದು ರೀತಿ ಅಮೃತ ಉತ್ಪತ್ತಿ ಅಂತ ಹೇಳ್ತಾರೆ. ಆನಂದ ಬಾಷ್ಪ ಅಂತ ಹೇಳ್ತಾರೆ. ಅದನ್ನ ನೋಡ್ತಾ ನೋಡ್ತಾ ನಮಗೆ ಆನಂದ ಬಾಷ್ಪ ಬರುತ್ತೆ. ಮತ್ತೆ ಈ ಗಂಟಲಿನ ಭಾಗದಲ್ಲಿ ಒಂದು ರೀತಿಯ ಅಮೃತ ಏನಾಗುತ್ತೆ, ಉತ್ಪತ್ತಿ ಆಗುತ್ತೆ. ಅದನ್ನ ಸವಿದಾಗ ಆ ಅಮೃತ ಕುಡಿದಷ್ಟು ನಮಗೆ ಪಾವನ ಆಗುತ್ತೆ. ಆ ನಿಟ್ಟಿನಲ್ಲಿ ನಾವು ಕೆಲಸವನ್ನ ಮಾಡಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಹೇರೋದಿಕ್ಕೆ ಸಾಧ್ಯ ಆಗ್ಲಿಲ್ಲ ಅಂದ್ರೂ ಕೂಡ ನಾವು ಇಷ್ಟಲಿಂಗವನ್ನ ಹಿಡ್ಕೊಂಡು ಒಂದು ತ್ರಿಕಾಲ ಪೂಜೆ ಮಾಡಬೇಕು ಅಂತ. ಆಗುತ್ತಾ? ತ್ರಿಕಾಲ ಪೂಜೆ ಮಾಡೋದಿಕ್ಕೆ 3 ಕಾಲ ನಮ್ಮ ಸ್ವಾಮೀಜಿಗಳಿಗೆ ಮಾತ್ರ ಸಾಧ್ಯ ಅದು 3 ಕಾಲ ಮಾಡೋದಿಕ್ಕೆ. ನಮ್ಗಾಗತ್ತಾ? ನಾನು ಕೆಲಸದಲ್ಲಿದ್ದೇನೆ, ನಾನು ಮಾಸ್ಟ್ರು, ಸರ್ಕಾರಿ ಕೆಲಸ ಮಾಡ್ಕೊಂಡಿದ್ದೀನಿ, 3 ಕಾಲ ಪೂಜೆ ಮಾಡಕ್ಕಾಗತ್ತಾ? ಆಗೋದಿಲ್ಲ. 2 ಕಾಲ ಆದ್ರೆ 2 ಸಮಯ ಅಂತ ನಾನು ಮಾಡ್ತೇನೆ. ನೀವು ಕೆಲವು ರೈತಾಪಿ ಇರಿದ್ದೀರಾ, ಮಾಡೋಕ್ಕಾಗಲ್ವ 2 ಕಾಲ? 2 ಸಮಯ ಮಾಡೋಕ್ಕಾಗಲ್ವ? ಆಗ್ಲಿಲ್ವ? ಕೊನೆಗೆ 1 ಸಮಯ, ಬೆಳಿಗ್ಗೆ ಸಮಯ ಆದ್ರೂ ಕೂಡ ಮಾಡಿ. ಆಮೇಲೆ ತುಂಬಾ ಜನ ಏನ್ ಮಾಡ್ತಾರೆ, ಇಷ್ಟಲಿಂಗವನ್ನ ಕಟ್ಕೋತಾರೆ, ಅದನ್ನ ಶಿವರಾತ್ರಿ ಟೈಮಲ್ಲಿ ತೆಗಿತಾರೆ ಅಂದ್ರೆ ಅದು ಬರದೇ ಇಲ್ಲ. ಯಾಕೆ ಅಂದ್ರೆ ತಗೊಂಡೋಗಿ ಗೂಟಕ್ಕೆ ಸಿಕ್ಸ್ಬಿಟ್ಟು ಶಿವರಾತ್ರಿ ಬಂತು ಅಂದ್ರೆ ಅದನ್ನ ತೆಗಿತಾರೆ. ಎಷ್ಟು ಕಷ್ಟ ಆಗಿರುತ್ತೆ. ಯಾವುದೇ ಆಗ್ಲಿ ಅಭ್ಯಾಸ ಆಗಿರ್ಬೇಕು. ಅದನ್ನ ನಿಮ್ಮ ಇಷ್ಟಲಿಂಗ ನಿಮ್ಮ ಕರಡಿಗೆ ನೋಡಿದ ತಕ್ಷಣ ಇವರು ದಿನನಿತ್ಯ ಪೂಜೆ ಮಾಡೋರ, ತಿಂಗಳಿಗೊಂದ್ಸಲ ಮಾಡೋರ, ವರ್ಷಕ್ಕೊಂದ್ಸಲ ಮಾಡೋರ ಅಂತ ನಾನು ನೋಡಿದ ತಕ್ಷಣ ಹೇಳ್ಬಲ್ಲೆ. ನೀವು ಹೇಳ್ಬೋದಲ್ಲ. ಪ್ರತಿನಿತ್ಯ 2 ಕಾಲ ಪೂಜೆ ಮಾಡಿ. ಶಿವರಾತ್ರಿಗೆ ಮಾತ್ರ ತೆಗಿಬಿಡಿ, ತಗೊಂಡೋಗಿ ಊಟ ಸಿಕ್ಸ್ಬಿಡೋದು. ಸುಮಾರು ಜನ ಏನಂತಾರೆ ಮೈಲಿಗೆ ಆಗತ್ತೆ.
ಯಾವ ಮೈಲಿಗೆ? ನಾನೊಬ್ಬ ಸರ್ಕಾರಿ ಕೆಲಸ, ಎಲ್ಲರೂ ಇದ್ದಾರೆ, ಅವರು ಯಾರೇ ಮುಟ್ಟಿದ್ರು ಕೂಡ ಅವರು ಕೂಡ ಜ್ಯೋತಿ ಮುಟ್ಟುದೆಲ್ಲ ಜ್ಯೋತಿ ಆಗುವುದಯ್ಯ ಅಂತ ಅವರು ಜ್ಯೋತಿ ಆಗಲಿ ಬಿಡಿ. ಯಾವುದಕ್ಕೆ ನಮ್ಮ ಇಷ್ಟ ಲಿಂಗದೇಹಿ ಸದಾ ಶುದ್ಧಿ ಅಂತ ಯಾವಾಗಲೂ ಕೂಡ ಮೈಲಿಗೆ ಅನ್ನೋದಿಲ್ಲ ಲಿಂಗಕ್ಕೆ. ದಯಮಾಡಿ ಅದನ್ನ ಯಾರಾದರೂ ಊಟದಲ್ಲಿ ಸಿಕ್ಸಿದ್ರೆ ಇವಾಗಲೇ ಹೋಗಿ ಅದನ್ನ ಎದೆ ಮೇಲೆ ಹಾಕೊಳ್ಳಿ. ಅದನ್ನು ಯಾವಾಗಲೂ ಕೂಡ ತೆಗೆದು ಬೇಡ. 24/7 ನಮ್ಮ ದೇಹದಲ್ಲೇ ಇರಬೇಕು. ಮಲಗುವಾಗ್ಲೂ ಕೂಡ ಒತ್ತುತ್ತೆ ಅನ್ನೋ ತೆಗೆದು ಬೇಡ. ಅದನ್ನ ನೀವು ಧರಿಸ್ತಾ ಅದೇ ರೀತಿ ಮಲಗಿ, ಅದು ಕೂಡ ನಮ್ಮ ದೇಹದಲ್ಲಿ ಕೈ ಹೆಂಗಿದೆ, ಕಣ್ಣೆಂಗಿದೆ, ಕಾಲೆಂಗಿದೆ, ಅದು ಕೂಡ ಒಂದು ಅಂಗವಾಗಿ ಮಾರ್ಪಾಡಾಗ್ಬಿಡುತ್ತೆ. ನಿಮ್ ಪ್ರಥಮದಲ್ಲಿ ಆಗ ಅನ್ಸುತ್ತೆ, ಸ್ಟಾರ್ಟಿಂಗ್ ಕಟ್ಕೊಂಡಾಗ ಇಷ್ಟಲಿಂಗ ಒತ್ತುತ್ತೆ, ಇದನ್ನ ತೆಗೆದಕ್ಕೆ ಇಡಬೇಕು ಅನ್ಸುತ್ತೆ. ಆದರೆ ನೀವು ಸ್ವಲ್ಪ ದಿನ ಅದನ್ನ ಅಭ್ಯಾಸ ಮಾಡ್ಕೊಂಡೋಗಿ ನಮಗೆ ದೇಹದ ಒಂದು ಅಂಗದ ರೀತಿ ಅದು ಏನಾಗುತ್ತೆ, ಮಾರ್ಪಾಡಾಗುತ್ತೆ. ದಯಮಾಡಿ ಅದನ್ನ ನೀವು ಯಾವುದೇ ಕಾಲಕ್ಕೂ ಕೂಡ ಇದನ್ನ ತೆಗಿಬೇಕು. ಅದಕ್ಕೆ ಬಸವಣ್ಣನವರ ಕಲ್ಪನೆ ಇದೆಯಲ್ಲ, ತುಂಬಾ ಉತ್ತಮವಾದದ್ದು. ಅವ್ರಿಗೂ ಮಗು ಹಿಂಗೆ ಚಿಕ್ಕ ಮಗು ಇರುತ್ತೆ, 8 ವರ್ಷದ ಮಗು ಬಸವಣ್ಣವರು. ಅವ್ರ ತಂದೆ ಬ್ರಾಹ್ಮಣ ಮನೆತನದವರು, ಗೊತ್ತಲ್ಲ ನಿಮಗೆ. ಪೂಜೆಯನ್ನ ಮಾಡ್ತಾ ಇದ್ದಾರೆ 8 ಗಂಟೆ ಆಯ್ತು, 9 ಗಂಟೆ ಆಗುತ್ತೆ. ಅವತ್ತು ಏನೋ ವಿಶೇಷ ಕಾರ್ಯಕ್ರಮ. 9 ಗಂಟೆ ಆದ್ಮೇಲೆ ಮಗು ಬರುತ್ತೆ. ಅಮ್ಮ ದಾಹ ಆಗ್ತೈತೆ. ಮಗು ಪೂಜೆ ಆಗೋಯ್ತು, ನೀರು ಕೊಡಲ್ಲ, ನೀನು ಸ್ವಲ್ಪ ಹೊತ್ತು ಇರಪ್ಪ ಅಂತ ಹೇಳುತ್ತೆ. 9:30 ಆಯ್ತು, ಅಮ್ಮ ಹೊಟ್ಟೆ ಹಸುವಾಗ್ತೈತೆ, ಊಟ ಹಾಕಮ್ಮ ಅಂತ ಹೇಳುತ್ತೆ. ಅಪ್ಪ ಪೂಜೆ ಮಾಡ್ತಾ ಇದ್ದಾರೆ, ಪೂಜೆ ಮುಗಿಲಿ ಕೊಡ್ತೀನಿ ಇರಪ್ಪ ಅಂತ. ಆ ಮಗುಗೆ ನೀರನ್ನು ಕೊಡಲ್ಲ, ಊಟನೂ ಕೊಡಲ್ಲ. ಮಗು ಏನ್ ಮಾಡುತ್ತೆ, ಆ ಅಂಗಳದಲ್ಲಿ, ಮನೆಯ ಅಂಗಳದಲ್ಲಿ ಒಂದು ಮರ ಇರುತ್ತೆ. ಮರದ ಕೆಳಗಡೆ ಒಂದು ಬಾವಿಯ ರೀತಿ ಗುಂಡಿಯನ್ನ ತೆಗಿತಾ ಇದೆ. ಇಲ್ಲೊಂದು ಅರ್ಧ ಅಡಿ, ಇನ್ನೊಂದು ಕಡೆ ಅರ್ಧ ಅಡಿ, ಇನ್ನೊಂದು ಕಡೆ ಅರ್ಧ ಅಡಿ, ಒಂದು 7-8 ಗುಂಡಿಯನ್ನ ತೆಗೆದಿರುತ್ತೆ. 11 ಗಂಟೆ ಆಗುತ್ತೆ, ಪೂಜೆ ಮುಗಿಯುತ್ತೆ. ಬಸವಣ್ಣವರ ತಂದೆ ಯಾರು, ಮಾದರಸ, ಪೂಜೆ ಮುಗಿಸ್ಕೊಂಡು ಬರ್ತಾರೆ. ಮದಲಾಂಬಿಕೆ ಎಲ್ಲಿ, ಬಸವರಸ ಅಂತ ಅವ್ರ ಹೆಸರು. ಬಸವರಸ ಎಲ್ಲಿ ಅಂದಾಗ, ಎಲ್ಲ ಇಲ್ಲೇ ಇದ್ದ ಅಂತ. ನೀರು ಕೇಳ್ತಾ ಇದ್ದ, ಪೂಜೆ ಮುಗಿಲಿ ಅಂದ. ಊಟ ಕೇಳ್ದ, ಪೂಜೆ ಮುಗಿಲಿ ಅಂತ ಹೇಳಿದೆ. ಎಲ್ಲ ಇರ್ಬೋದು ಅಂದ್ಬಿಟ್ಟು ಹೊರಗಡೆ ಬಂದು ನೋಡ್ತಾರೆ, ಆ ಮರದ ಕೆಳಗಡೆ ಗುಂಡಿಯನ್ನ ತೆಗಿತಾ ಇರ್ತಾರೆ. 8 ಗುಂಡಿ 9 ಗುಂಡಿಗೆ ತಗೊಂಡು ಹೋಗ್ತಾ ಇದ್ದಾರೆ. ಆಗ ಬಸವರಸ, ಏನ್ ಮಾಡ್ತಾ ಇದೀಯ? ಅಮ್ಮನ್ನ ನೀರು ಕೇಳಿದೆ ಅಪ್ಪ, ಆದ್ರೆ ನೀರು ಕೊಡ್ಲಿಲ್ಲ, ಅದಕ್ಕೆ ನಾ ಏನ್ ಮಾಡ್ತಾ ಇದ್ದೀನಿ, ಬಾವಿನ ತೆಗಿತಾ ಇದ್ದೀನಿ ನೀರು ಸಿಗ್ಲಿ ಅಂತ. ಅಯ್ಯೋ ಪೆದ್ದ, ಒಂದೇ ಕಡೆ ಬಾವಿಯನ್ನ ಆಳವಾಗಿ ತೆಗೆದ್ರೆ ನೀರು ಬರುತ್ತೋ ಹೊರತು, ಇಲ್ಲೊಂದು ಅರ್ಧ ಅಡಿ, ಇನ್ನೊಂದ್ ಕಡೆ ಅರ್ಧ ಅಡಿ, ಇನ್ನೊಂದ್ ಕಡೆ ಅರ್ಧ ಅಡಿ ಆಳದಾಗಿ ಬಾವಿ ತೆಗಿತಾ ಇದ್ರೆ ನೀರು ಸಿಗುತ್ತಾ ಅಂತ ಕೇಳಿದಾಗ, ಅಪ್ಪ ಹಂಗೆ ನೀನು ಅಷ್ಟೇ ದೇವರ ಮನೆಗೆ ಹೋಗಿದೀಯಾ, ಸುಮಾರು 25-30 ದೇವರುಗಳಿದೆ, ಒಂದಕ್ಕೂ ಅರ್ಚನೆ, ಇನ್ನೊಂದಕ್ಕೂ ಅರ್ಚನೆ, ಇನ್ನೊಂದಕ್ಕೂ ಅರ್ಚನೆ, ಎಲ್ಲಕ್ಕೂ ಅರ್ಚನೆ ಮಾಡ್ತಾ ಇದೆಯಲ್ಲ, ನೀನು ನಿಷ್ಠೆಯನ್ನು ಯಾವುದಕ್ಕೆ ಇಡೋದಿಕ್ಕೆ ಸಾಧ್ಯ, ನೀನು ಭಕ್ತಿಯನ್ನ ಯಾವುದಕ್ಕೆ ಇಡೋದಿಕ್ಕೆ ಸಾಧ್ಯ ಅಂತ ಪ್ರಶ್ನೆಯನ್ನ ಹಾಕ್ತಾರೆ. ಮಗು 8ನೇ ವರ್ಷದ ಮಗು ಬಸವಣ್ಣವರು. ಆಗ ತಂದೆಯ ಕಣ್ಣನ್ನ ತೆರೆಸ್ತಾರೆ ಅವರು. ಅಂದ್ರೆ ಬಾಲ್ಯದಲ್ಲಿ ಅವರು ಆ ರೀತಿ ಪ್ರಶ್ನೆಯನ್ನ ಹಾಕಿ, ಹಂಗೆ ನಾವು ಒಂದರಲ್ಲಿ ಮಾತ್ರ ನಿಷ್ಠೆ ಇರಬೇಕು. ನಾವು ಇಷ್ಟಲಿಂಗವನ್ನ ಧಾರಣೆ ಮಾಡಿ ಇಷ್ಟಲಿಂಗವನ್ನ ಪೂಜೆ ಮಾಡುವಾಗ ನಮಗೆ ಬೇರೆ ದೇವರಗಳ ಅವಶ್ಯಕತೆಗಳೇ ಇಲ್ಲ ಅನ್ನೋದನ್ನ ಆ ಮುಖ ತೆರೀತಾರೆ. ಕೊನೆಗೆ ಜನಿವಾರ ಕಟ್ಟೋದಿಕ್ಕೆ ಬರ್ತಾರೆ ಬಸವಣ್ಣವರಿಗೆ. ಅಕ್ಕ ನಾಗಲಾಂಬಿಕೆ, ಗೊತ್ತಾ ನಾಗಲಾಂಬಿಕೆ ಅವರು? ಹೋಗಿದ್ದೀರಾ? ಕೂಡಲ ಸಂಗಮ ಎಷ್ಟು ಜನ ನೋಡಿದ್ದೀರಾ? ಕೈ ಎತ್ತಿ ದಯಮಾಡಿ. ಪರವಾಗಿಲ್ಲ, ಸಂತೋಷ ಆಯ್ತು. ಧರ್ಮಸ್ಥಳ ಎಲ್ಲ ನೋಡಿದ್ದೀರ? ನೋಡಿದೆ. ನಮ್ಮ ಧರ್ಮಸ್ಥಳ ನೋಡಿದ್ರೆ ನಮ್ಮ ಜನ್ಮ ಪಾವನ ಆಗೋದಿಲ್ಲ. ನಮ್ಮ ಜನ್ಮ ಪಾವನ ಆಗ್ಬೇಕು ಅಂದ್ರೆ ಬಸವಣ್ಣನವರ ಐಕ್ಯ ಸ್ಥಳವಾದಂತಹ ಕೂಡಲ ಸಂಗಮ, ಬಸವಣ್ಣನವರ ಜನ್ಮ ಸ್ಥಳವಾದಂತಹ ಬಾಗೇವಾಡಿ, ಮತ್ತೆ ಇಂಗಳೇಶ್ವರ ಅಂತ ಇದೆ ಅಲ್ಲಿ. ನಂತರ ಬಸವಣ್ಣನವರು ಕಾರ್ಯಕ್ಷೇತ್ರವಾದಂತಹ ಬಸವ ಕಲ್ಯಾಣ ಈಗ ಅನುಭವ ಮಂಟಪ ಆಗ್ತಾ ಇದೆ. 1000 ಕೋಟಿಯಲ್ಲಿ ಇಡೀ ಪ್ರಪಂಚವೇ ನೋಡುವಂತಹ ಒಂದು ಸ್ಥಳ ಆಗ್ತಾ ಇದೆ. ಇನ್ನೇನೋ 2-3 ವರ್ಷಗಳಲ್ಲಿ ಅದು ಕಾರ್ಯ ಮುಗಿಯುತ್ತೆ. ಅಲ್ಲಿ ಬಸವ ಕಲ್ಯಾಣಕ್ಕೆ ಹೋಗ್ಬಿಟ್ರೆ ಒಂದು ದಿನ ಪೂರ್ತಿ ಅಲ್ಲೇ ನೋಡ್ಬೋದು, ಅಷ್ಟೊಂದು ಸ್ಥಳಗಳಿದೆ. ಬಸವಣ್ಣನವರ ಅರಿವಿನ ಮನೆ, ಬಸವಣ್ಣನವರು 1,96,000 ಜನಕ್ಕೆ ದಾಸೋಹವನ್ನ ಮಾಡ್ತಿದ್ದಂತಹ ಮಹಾಮನೆಗೆ ಎಲ್ಲ ಅಲ್ಲಿ ಇದೆ. ದಯಮಾಡಿ ಹೋಗಿ. ಈಗ ಫ್ರೀ ಇದೆ ಬಸ್, ಕರ್ನಾಟಕ ಸರ್ಕಾರ ಉಚಿತವಾಗಿ ಬಿಟ್ಟಿದೆಯಲ್ಲ, ಆ ಬಸ್ಸನ್ನು ಉಪಯೋಗಿಸ್ಕೊಳ್ಳಿ. ಗಂಡವ್ರಿಗೆ, ನಿಮ್ಮ ಗಂಡಂದಿಗೆ ಟಿಕೆಟ್ಗೆ ದುಡ್ಡು ತಗೊಳ್ಳಿ, ನೀವು ಹೋಗಿ ಆ ಸ್ಥಳಗಳೆಲ್ಲ ನೋಡ್ಕೊಂಡು ಬನ್ನಿ. ಕೂಡಲ ಸಂಗಮ ನೋಡ್ಲೇಬೇಕು. ನಾವು ಲಿಂಗಾಯತರಾಗಿ ನಮ್ಮ ಜನ್ಮ ಪಾವನರಾಗಬೇಕು ಅಂದ್ರೆ ಒಂದ್ಸಲ ಆದ್ರೂ ಕೂಡಲ ಸಂಗಮ ನೋಡ್ಬೇಕು, ಒಂದ್ಸಲ ಆದ್ರೂ ಬಸವ ಕಲ್ಯಾಣ ನೋಡ್ಬೇಕು, ಒಂದ್ಸಲ ಆದ್ರೂ ಬಾಗೇವಾಡಿ ನೋಡ್ಬೇಕು. ಮತ್ತೆ ಅಕ್ಕನವರ ಜನ್ಮಸ್ಥಳವಾದಂತಹ ಶಿವಮೊಗ್ಗ ಜಿಲ್ಲೆಯ ಉಡುತಡಿ ಅಂತ,
ಅಲ್ಲಿ 60 ಅಡಿಯ ಎತ್ತರದ ಅಕ್ಕನ ಮೂರ್ತಿಯನ್ನು ಸ್ಥಾಪಿಸಿದ್ದಾರೆ. ತುಂಬಾ ದೆಹಲಿಯಲ್ಲಿರುವಂತಹ ಅಕ್ಷರಧಾಮದ ರೀತಿ ಅಭಿವೃದ್ಧಿಯನ್ನು ಮಾಡಿದ್ದಾರೆ. ದಯಮಾಡಿ ಅಂತ ಸ್ಥಳಗಳೆಲ್ಲ ವರ್ಷಕ್ಕೊಂದು ಸ್ಥಳವಾದ್ರೂ ಹೋಗಿ ನೋಡ್ಕೊ ಬನ್ನಿ. ಯಾಕಂದ್ರೆ ಕಷ್ಟ ಆಗುತ್ತೆ ಎಲ್ಲವನ್ನು ನೋಡೋದಕ್ಕೆ. ವರ್ಷಕ್ಕೊಂದ್ಸಲ ಒಂದು ಧರ್ಮಸ್ಥಳ ಈ ಸಲ ಮಿಸ್ ಮಾಡಿ, ಈ ಸಲ ಎಲ್ಲಿಗೋಗಿ ಕೂಡಲ ಸಂಗಮಕ್ಕೆ ಹೋಗಿ, ಮುಂದಿನ ವರ್ಷ ಧರ್ಮಸ್ಥಳ ಮಿಸ್ ಮಾಡಿ ಎಲ್ಲಿಗೋಗಿ ಬಸವನ ಭಾಗ್ಯವಾಡಿಗೆ ಹೋಗಿ, ಹಿಂಗೆ ಒಂದೊಂದು ಸ್ಥಳವನ್ನು ನೋಡ್ಕೊಂಡ್ ಬಂದಾಗ ನಮ್ಮ ಸ್ಥಳ ಪಾವನ ಆಗುತ್ತೆ. ಅಂತಹ ಅಕ್ಕ ನಾಗಲಾಂಬಿಕೆಗೆ ಜನಿವಾರವನ್ನ ಕಟ್ಟದೆ ಬಸವಣ್ಣವರು ಕಟ್ಟಕ್ಕೆ ಬರ್ತಾರೆ. ಅಕ್ಕ ಮೊದಲು ಅಕ್ಕನ ಕಟ್ಟಿ ಅಂತ ಹೇಳ್ತಾರೆ. ಇಲ್ಲ ಕಣಪ್ಪ, ಇದು ಗಂಡು ಮಕ್ಕಳಿಗೆ ಮಾತ್ರ, ಹೆಣ್ಣು ಮಕ್ಕಳಿಗೆ ನಿಷೇಧ ಅಂದಾಗ ಬಸವಣ್ಣವರು ಹೇಳ್ತಾರೆ, ಅಕ್ಕನಿಗಿಲ್ಲದ ಜನಿವಾರ ನನಗೇ ತಕ್ಕ ಅಂತ ಹೇಳಿ ಆ ಜನಿವಾರವನ್ನ ಬಿಸಾಕಿ ಅಕ್ಕನನ್ನು ಕೂಡ ಜೊತೆಯಲ್ಲಿ ಎಲ್ಲಿಗೆ ಹೋಗ್ತಾರೆ? ಕೂಡಲ ಸಂಗಮಕ್ಕೆ ಹೋಗ್ತಾರೆ. ಆ ಕೂಡಲ ಸಂಗಮದಲ್ಲಿ ಹೋಗಿ ಏನಾದ್ರೂ ಮಾಡಿ, ಆಗ ಹೆಣ್ಣು ಮಕ್ಕಳನ್ನ ಒಂದು ರೀತಿ ಅಡುಗೆ ಮಾಡಬೇಕು ಅಷ್ಟಕ್ಕೆ ಮಾತ್ರ ಸೀಮಿತ ಆಗಿರ್ತಾರೆ. ಹೊರಗಡೆ ಅವರು ಈ ರೀತಿ ಕಾರ್ಯಕ್ರಮಗಳು ಬರೋದಿಲ್ಲ. ಇವತ್ತು ತುಂಬಾ ಜನ ತಾಯಂದಿರಿದ್ದೀರ. ಮೊನ್ನೆ 2ನೇ ತಿಂಗಳಲ್ಲಿ ತುಂಬಾ ಮಹಿಳೆಯರ ಕೂತಿದ್ರು. ಅದು ಇದರಲ್ಲಿ ತುಂಬಾ ಮಹಿಳೆಯರೇ ಇದ್ರು. ಇವತ್ತು ಪರವಾಗಿಲ್ಲ, ಯಾಕಂದ್ರೆ ದೇವಲೋಕ ನೋಡೋದಿಕ್ಕೆ ಬೇಸರಾಗಿದೆ ಅನ್ನಂಗಿದೆ ಅವ್ರಿಗೆ. ಯಾರ್ಯಾರು ಬಂದಿಲ್ಲ ಅವ್ರಿಗೆ ದಯಮಾಡಿ ಇಲ್ಲಿ ಏನ್ ನಡೀತೋ ಅದನ್ನ ಹೇಳಿದಾಗ ಒಂದು ರೀತಿ ದೇವಲೋಕ ಸೃಷ್ಟಿಯಾಗಿದೆ. ಈ ದಿನವನ್ನ ನೀವು ನಿಮ್ಮ ಜೀವನ ಚರಿತ್ರೆಯಲ್ಲೇ ಸುವರ್ಣಾಕ್ಷರಗಳಲ್ಲಿ ಬರೆಯುವಂತಹ ಒಂದು ಕ್ಷಣ. ಯಾಕಂದ್ರೆ ಅಂಥದನ್ನ ಬೆಳದಿಂಗಳರ ಶರಣ ಚಿಂತನ ಮಂಥನ ಸಮಿತಿಯವರು ಮಾಡಿದ್ದಾರೆ. ಇಷ್ಟೊಂದು ವಿಚಾರಗಳು ನಿಮಗೆ ಸಿಗೋದಿಲ್ಲ. ಅಂತಹ ಒಂದು ಮಹಿಳೆಯರನ್ನು ಕೂಡ ಈ ಧರ್ಮಕ್ಕೆ ತರಬೇಕು ಅನ್ನೋ ಉದ್ದೇಶದಿಂದ ಬಸವಣ್ಣನವರು ಕೂಡಲ ಸಂಗಮಕ್ಕೆ ಹೋಗಿ ಆ ಕೃಷ್ಣ ಮತ್ತು ಮಲಪ್ರಭಾ ನದಿಯ ಒಂದು ದಂಡೆಯ ಮೇಲೆ ಕುಳಿತುಕೊಂಡು ಒಂದು ಯೋಚನೆಯನ್ನ ಮಾಡ್ತಾರೆ. ಯೋಚನೆಯನ್ನ ಮಾಡಿದಾಗ ಅವರಿಗೆ ಇಡೀ ವಿಶ್ವವನ್ನ ನೋಡ್ತಾರೆ. ವಿಶ್ವವನ್ನ ನೋಡಿದಾಗ ಅವರಿಗೆ ಒಂದು ಇಷ್ಟಲಿಂಗದ ಕಲ್ಪನೆ ಬರುತ್ತೆ. ಎತ್ತೆತ್ತ ನೋಡಿದಡತ್ತತ್ತ ನೀನೇ ದೇವ, ವಿಶ್ವತಶ್ಚಕ್ಷು ನೀನೇ ದೇವ, ವಿಶ್ವತಃ ಬಾಹು ನೀನೇ ದೇವ, ವಿಶ್ವತಃ ಪಾದ ನೀನೇ ದೇವ, ಕೂಡಲ ಸಂಗಮ ದೇವ. ಅವನನ್ನ ಆ ವಿಶ್ವ ಪರಶಿವನನ್ನೇ ಒಂದು ಕುರುಹಾಗಿರುವಂತಹ ಇಷ್ಟಲಿಂಗದ ತತ್ವ ಬಳಿಯುತ್ತೆ. ಆಗ ಆ ಇಷ್ಟಲಿಂಗವನ್ನ ಅವರು ಒಂದು ಕಂತೆ ಬಿಗಿಯವರ ಹತ್ರ ತಯಾರು ಮಾಡಿಸಿ ಆ ಇಷ್ಟಲಿಂಗ ಧಾರಣೆ ಮಾಡಿ ಪ್ರಥಮವಾಗಿ ಯಾರಿಗೆ ಕೊಡ್ತಾರೆ ಗೊತ್ತಾ? ಇಷ್ಟಲಿಂಗ ದೀಕ್ಷೆಯನ್ನ ತಮ್ಮ ಅಕ್ಕನಾದಂತಹ ನಾಗಲಾಂಬಿಕೆಗೆ ಕೊಡುತ್ತಾರೆ. ನಿನಗೆ ಜನಿವಾರ ಕೊಡ್ಲಿಲ್ಲ ಅಲ್ವಾ ಅವರು, ಆದರೆ ನಾನು ಲಿಂಗಾಯತ ಧರ್ಮ ಅನ್ನೋ ಒಂದು ಧರ್ಮವನ್ನ ಸ್ಥಾಪಿಸಿ ಅಕ್ಕನಿಗೆ ಇಷ್ಟಲಿಂಗವನ್ನ ಕೊಡ್ತಾರೆ. ಅವತ್ತು ಮಹಿಳೆಯರಿಗೆ ಕೊಟ್ಟಂತಹ ಇಷ್ಟಲಿಂಗ ಇಂದು ಎಲ್ಲಾ ಮಹಿಳೆಯರು ಕೂಡ ನಾವು ಇಷ್ಟಲಿಂಗವನ್ನ ಧಾರಣೆಯನ್ನ ಮಾಡಿ ನಾವು ಆ ಒಂದು ಧರ್ಮದ ಒಂದು ಹಿರಿಮೆಯನ್ನು ಎತ್ತಿಡಲಿಕ್ಕೆ ಸಾಧ್ಯ ಆಗಿದೆ. ವಿಶ್ವದಲ್ಲೇ ಪುರುಷರು ಮತ್ತು ಮಹಿಳೆಯರು ಸಮಾನರು ಅನ್ನೋ ಒಂದು ಅಂಶ ಯಾವ ಧರ್ಮದಲ್ಲಿದೆ ಅಂದ್ರೆ ನಮ್ಮ ಲಿಂಗಾಯತ ಧರ್ಮದಲ್ಲಿ ಮಾತ್ರ. ಇನ್ನು ವಿಶ್ವದಲ್ಲಿ ಯಾವ ಧರ್ಮದಲ್ಲೂ ಕೂಡ ಇಲ್ಲ. ಎಲ್ಲರಲ್ಲೂ ಕೂಡ ಏನಾಗಿದೆ? ಪ್ರತ್ಯೇಕತೆ ಇದೆ. ನಮ್ಮ ಧರ್ಮದಲ್ಲಿ ಮಾತ್ರ ಇಬ್ಬರು ಸಮಾನರು ಅನ್ನೋ ಒಂದು ಕಲ್ಪನೆ ಇದೆ. ಆ ಇಷ್ಟಲಿಂಗ ದರ್ಶನದ ಮೇಲೆ ನಮಗೆ ಯಾವುದೇ ತೀರ್ಥಕ್ಷೇತ್ರ ಹೋಗ್ಬೇಕಾಗಿಲ್ಲ ಅಂತ ಹೇಳ್ಬಿಡ್ತಾರೆ. ಗುರುಮಲ್ಲೇಶ್ವರರು ಗೊತ್ತಲ್ಲ, ನೋಡಿದ್ದೀರಾ? ದೇವನೂರು ಗುರುಮಲ್ಲೇಶ್ವರ ಸ್ಥಳ. ಅವರು ಕೂಡ ಶಿವಮೊಗ್ಗದ ಸವಳಂಗಿಯಲ್ಲಿಂದ ಬಂದು ಇಲ್ಲಿ ಮೈಸೂರಲ್ಲಿ ಇದ್ದು ಅನಂತರ ದೇವನೂರೆಲ್ಲ ಐಕ್ಯ ಆಗ್ತಾರೆ. ಮೈಸೂರಲ್ಲಿ ಇರಬೇಕಾದ್ರೆ ಅವರ ಸ್ನೇಹಿತರು, ಅದೇ ಸಹಪಾಠಿಗಳು ಮಹಾದೇವಪ್ಪ, ಮರಿಲಿಂಗಪ್ಪ ಮತ್ತೆ ಇನ್ನೊಂದಿಬ್ರು ಅವರನ್ನ ಗುರುಮಲ್ಲೇಶ್ವರರೇ ನಾವು ಒಂದು ಸ್ಥಳಗಳನ್ನ ನೋಡ್ಕೊ ಬರಬೇಕು, ತೀರ್ಥಕ್ಷೇತ್ರಗಳನ್ನ ಬನ್ನಿ ಅಂತ ಹೇಳ್ತಾರೆ. ಇಲ್ಲಪ್ಪ, ನಾನು ಅವಕ್ಕೆಲ್ಲ ಬರೋದಿಲ್ಲ, ಇಷ್ಟಲಿಂಗ ಧಾರಣೆ ಮಾಡಿದ್ಮೇಲೆ ಅದೇ ಅಂದಾಗ ಅವರು ಕೇಳೋದಿಲ್ಲ, ಆದ್ರೂ ಬನ್ನಿ ಅಂತ ಹೇಳ್ತಾರೆ. ಇಲ್ಲ, ನಾನು ಬರೋದಿಲ್ಲ ಅಂದಾಗ ಬಲವಂತ ಮಾಡ್ತಾರೆ. ನೋಡಿ, ಇದನ್ನೇ ಗುರುಮಲ್ಲೇಶ್ವರ ಅಂತ ತಿಳ್ಕೊಂಡು ಒಂದು ಹಾಗಲಕಾಯಿ ಕೊಡ್ತಾರೆ. ಹಾಗಲಕಾಯಿನ ಕೊಟ್ಕೊಂಡು ನೀವೆಲ್ಲಿ ತೀರ್ಥಕ್ಷೇತ್ರಕ್ಕೆ ಹೋಗ್ತಿರೋ ಅಲ್ಲಿಗೆಲ್ಲ ಇದನ್ನು ಕರ್ಕೊಂಡೋಗಿ ಬನ್ನಿ ಅಂತ ಹೇಳ್ತಾರೆ. ಹಂಗೆ ಜೇಬ್ಗೆ ಹಾಕೋತಾರೆ ಹಾಗಲಕಾಯಿನ. ಎಲ್ಲಿ ತೀರ್ಥಕ್ಷೇತ್ರಕ್ಕೆ ಹೋಗ್ತಾರೆ ಅಲ್ಲಿ ಸ್ನಾನ ಮಾಡೋದು, ಅಲ್ಲೂ ಹಾಗಲಕಾಯಿ ಕೂಡ ಸ್ನಾನ ಮಾಡುತ್ತೆ. ಎಲ್ಲೆಲ್ಲಿ ಅನೇಕ ಸ್ಥಳಗಳನ್ನ ಸುಮಾರು 15-20 ದಿನಗಳ ಕಾಲ ಸುತ್ತಾಡ್ಕೊಂಡು ಮತ್ತೆ ಮೈಸೂರು ಬರ್ತಾರೆ. ಗುರುಮಲ್ಲೇಶ್ವರರೇ, ನೀವು ಬರಲಿಲ್ಲ, ಆದ್ರೆ ನಾನು ಎಲ್ಲಾ ಸ್ಥಳಗಳಿಗೂ ಕೂಡ ತೀರ್ಥಕ್ಷೇತ್ರಗಳನ್ನ ನೋಡ್ಕೊಂಡು ಬಂದೆ ಅಂದಾಗ, ಹೌದಾ ನೋಡ್ಕೊಂಡು ಬಂದ್ರ? ಹೌದು. ನಾನು ನಿಮ್ಗೆ ಏನ್ ಕೊಟ್ಟಿದ್ದೆ ನೋಡಿ, ಒಂದು ವಸ್ತು ಕೊಟ್ಟಿದ್ರಿ ಅಂದ್ರೆ ಅದನ್ನ ಏನು ಅಂತ ತೋರಿಸಿರ್ಲಿಲ್ಲ, ಒಂದು ಬಟ್ಟೆಗೆ ಕಟ್ಟಿಕೊಟ್ಟಿರ್ತಾರೆ, ಅದನ್ನ ಕೊಡಿ ಅಂದಾಗ ಕೊಡ್ತಾರೆ, ತೆಗೆದಾಗ ಅದನ್ನ ತಿನ್ನಿ ಅಂದಾಗ ಹಾಗಲಕಾಯಿ ಅದು ಎಲ್ಲ 3 ಜನನು ತಿಂತಾರೆ. ಏನಾಗಿದೆ? ಕಹಿಯಾಗಿದೆ. ಅಂದ್ರೆ ನೀವು ಯಾವುದೇ ತೀರ್ಥಕ್ಷೇತ್ರಗಳಿಗೆ ಹೋಗಿ ಬಂದಾಗ ಪಾಪಗಳನ್ನ ಮಾಡಿಬಿಟ್ಟು ನೀವು ತೀರ್ಥಕ್ಷೇತ್ರಗಳನ್ನ ಸುತ್ತಿದ್ರೆ ಪಾಪಗಳು ಹೋಗೋದಿಲ್ಲ. ಹಂಗೆ ಹಾಗಲಕಾಯಿ ಕಹಿಯಾಗಿದೆಯೋ ಹಂಗೆ ಆಗಿರುತ್ತೆ.
ಯಾವುದೇ ಪಾಪಗಳು ಹೋಗಬೇಕಾದ್ರೆ ಅದನ್ನು ತನ್ನನ್ನು ತಾನು ಅರಿತು ತಾನಾರೆಂದು ತಿಳಿದೊಡೆ ತಾನೇ ದೇವ ನೋಡ ಅನ್ನೋ ಒಂದು ಅಪ್ರಮಾಣ ಕೂಡಲ ಸಂಗಮ ದೇವ ಅಂತ ಬಾಲಸಂಗ ಅಪ್ರಮಾಣ ದೇವರ ವಚನ ಇದೆ. ಅದನ್ನು ಅರಿತುಕೊಂಡಾಗ ಮಾತ್ರ ನನ್ನ ಪಾಪಗಳು ಕಳೆಯುತ್ತೆ. ಯಾವುದೇ ನದಿಯನ್ನು ಮುಳುಗಿದಾಗ ಏನಾಗಲ್ಲ, ನೀರ ಕಂಡಲ್ಲಿ ಮುಳುಗುವರಯ್ಯ, ಮರಣ ಕಂಡಲ್ಲಿ ಸುತ್ತುವರಯ್ಯ, ಬತ್ತುವ ಜಲವ ಒಣಗುವ ಮರಣ ಮಚ್ಚಿದವರು ನಿಮ್ಮನೆತ್ತಬಲ್ಲರು ಕೂಡಲ ಸಂಗಮ ದೇವ ಅನ್ನೋ ರೀತಿ ಆ ಬಸವಣ್ಣನವರ ವಚನವನ್ನು ಹೇಳಿ ಅವರ ಕಣ್ ತೆರೆಸ್ತಾರೆ ಗುರುಮಲ್ಲೇಶ್ವರರು. ಆ ರೀತಿ ಅಕ್ಕನಿಗೆ ಏನು ಮಾಡ್ತಾರೆ, ಇಷ್ಟಲಿಂಗ ಧಾರಣೆಯನ್ನು ಕೊಟ್ಟು ಇಡೀ ಲಿಂಗಾಯತ ತತ್ವ ಬೆಳೆಯೋದಕ್ಕೆ ಕಾರಣರಾಗ್ತಾರೆ. ಇವತ್ತು ಮಹಿಳೆಯರು ಏನಾದರೂ ಇಷ್ಟು ಜನ ಬಂದು ಇಂತಹ ಒಂದು ಕಾರ್ಯಕ್ರಮದಲ್ಲಿ ಪೂಜ್ಯರ ಆಶೀರ್ವಚನ ಮತ್ತು ನಮ್ಮೊಂದು ಉಪನ್ಯಾಸ ಮತ್ತು ಈ ಬಸವ ತತ್ವದ ಒಂದು ವಿಚಾರ ಸರಣಿಯನ್ನು ಕೇಳೋದಕ್ಕೆ ಸಾಧ್ಯ ಆಗಿದೆ ಅಂದರೆ ಅದಕ್ಕೆ ಕಾರಣ ವಿಶ್ವಗುರು ಬಸವಣ್ಣನವರು. ಆ ಸಂದರ್ಭದಲ್ಲಿ ಆ ಬಸವ ಕಲ್ಯಾಣಕ್ಕೆ ಬೇರೆ ಬೇರೆ ದೇಶದಿಂದ ಬರ್ತಾರೆ. ಕಾಶ್ಮೀರದಿಂದ ಮೋಳಿಗೆ ಮಾರಯ್ಯ, ಮೋಳಿಗೆ ಮಹಾದೇವ ಅವರು ಮಹಾರಾಜರು. ನಂತರ ಆಂಧ್ರ ಪ್ರದೇಶದಿಂದ ಬರ್ತಾರೆ. ನಂತರ ನಮ್ಮ ತಮಿಳುನಾಡಿನ ಮಾದಾರ ಚೆನ್ನಯ್ಯ ಹೋಗ್ತಾರೆ. ಒಂದೊಂದು ರಾಜ್ಯದಿಂದ ಒಂದೊಂದು, ಈಗ ಗುಜರಾತ್ ಅಂತ ಹೇಳ್ತೀವಿ, ನರೇಂದ್ರ ಮೋದಿ ಅವರ ಒಂದು ಸ್ಥಳ ಗುಜರಾತ್, ಅದನ್ನ ಸೌರಾಷ್ಟ್ರ ಅಂತ ಕರಿತಿದ್ರು ಮೊದಲು. ಅಲ್ಲಿಂದ ಆದಯ್ಯ ಬರ್ತಾರೆ. ಒಂದೊಂದು ಸ್ಥಳದಿಂದ ಒಬ್ಬೊಬ್ಬರು ಶರಣರು ಕೂಡ ಬಸವ ಕಲ್ಯಾಣಕ್ಕೆ ಬರೋದಕ್ಕೆ ಕಾರಣ ಈ ಒಂದು ಇಷ್ಟಲಿಂಗ ತತ್ವ. ಅಲ್ಲಿ 2 ತತ್ವಗಳಿರುತ್ತೆ, ಒಂದು ಕಾಯಕ, ಇನ್ನೊಂದು ದಾಸೋಹ. ನಾವು ಏನು ಕಾಯಕವನ್ನು ಮಾಡಬೇಕು, ಮಾಡಿದಂತಹ ಕಾಯಕದಲ್ಲಿ ಬಂದಂತಹ ಹಣದಲ್ಲಿ ಸ್ವಲ್ಪ ದಾಸೋಹವನ್ನು ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಬಸವಣ್ಣನವರು ಸ್ಥಾಪಿಸಿದಂತಹ ಈ ಒಂದು ಇಷ್ಟಲಿಂಗ ತತ್ವವನ್ನು ನಾವು ಪ್ರತಿಯೊಬ್ಬರು ಪಾಲಿಸಿದಾಗ ಮಾತ್ರ ನಮ್ಮ ಜನ್ಮ ಸಾರ್ಥಕ ಆಗುತ್ತೆ. ಆ ನಿಟ್ಟಿನಲ್ಲಿ ನೀವು ಮುನ್ನಡಿಬೇಕು ಅಂತ ಹೇಳ್ತಾ, ಇದು ಇಷ್ಟಲಿಂಗದ ಬಗ್ಗೆ ಒಂದು ಸರಳವಾದಂತಹ ಒಂದು ಕಲ್ಪನೆ. ಇದ್ರ ಬಗ್ಗೆ ಹೇಳೋಕೆ ಹೋದರೆ ದಿನಗಟ್ಟಲೆ ವರ್ಷಗಟ್ಟಲೆ ಹೇಳ್ತಾ ಹೋಗ್ಬೋದು. 24,000 ವಚನಗಳಿದೆ. ಎಲ್ಲವನ್ನು ಹೇಳೋದಿಕ್ಕೆ ಸಾಧ್ಯ ಆಗೋದಿಲ್ಲ. ಇದು ಒಂದು ಸ್ವಲ್ಪ ಏನು ಸಾಗರವನ್ನ ಸಾಸಿವೆಯಲ್ಲಿ ಅಡಗಿಸುವಂಗೆ ನಾವು ಕೆಲವು ವಿಚಾರಗಳನ್ನು ಹೇಳಿದ್ದೇನೆ. ನಂತರ ಬರುವಂಥದ್ದೇ ಅಷ್ಟಾವರಣ. ಆ ಅಷ್ಟಾವರಣದಲ್ಲಿ ಯಾವ್ಯಾವ ಅಂದರೆ 8 ಆವರಣಗಳು. ನಮ್ಮ ಲಿಂಗಾಯತ ಧರ್ಮದಲ್ಲಿ ಬರುವಂಥದ್ದು ಒಂದು ಅಷ್ಟಾವರಣ, ಇನ್ನೊಂದು ಪಂಚಾಚಾರ, ಇನ್ನೊಂದು ಷಟ್ಸ್ಥಲ. ಈ 3 ತಿಳ್ಕೊಬಿಟ್ರೆ ನಮ್ಮ ಜನ್ಮ ಪಾವನ ಆಗ್ಬಿಡುತ್ತೆ. ಅಷ್ಟಾವರಣ ಅಂಗ ಆಗಬೇಕು ನಮಗೆ, ನಮ್ಮ ಲಿಂಗಾಯತರಾದವರಿಗೆ ಅಷ್ಟಾವರಣಗಳು ಅಂಗ ಆಗಬೇಕು, ಪಂಚಾಚಾರಗಳು ಪ್ರಾಣವಾಗಬೇಕು, ಷಟ್ಸ್ಥಲಗಳು ಆತ್ಮ ಆಗಬೇಕು. ಆ ಆತ್ಮ ಆದಾಗ ಮಾತ್ರ ನಮ್ಮ ಜೀವನ ಸಾರ್ಥಕ ಆಗುತ್ತೆ. ಈ ಅಷ್ಟಾವರಣಗಳು ಯಾವುದು ಅನ್ನೋದನ್ನು ಸರಳವಾಗಿ ಹೇಳ್ತೀನಿ, ನಾನು ತುಂಬಾ ವಿವರವಾಗಿ ಹೇಳಕ್ ಹೋಗೋದಿಲ್ಲ. ಗುರು, ಲಿಂಗ, ಜಂಗಮ, ಇವು ಪೂಜಾ ಮೂರ್ತಿಗಳು. ಗುರುವನ್ನ ಪೂಜೆ ಮಾಡ್ತೀವಿ, ಲಿಂಗವನ್ನ ಪೂಜೆ ಮಾಡ್ತೀವಿ, ಜಂಗಮವನ್ನ ಪೂಜೆ ಮಾಡ್ತೀವಿ. ಗುರು, ಲಿಂಗ, ಜಂಗಮ ಎಷ್ಟಾಯ್ತು? 3. ಅಷ್ಟಾವರಣ ಅಂದ್ರೆ ಎಷ್ಟು ಬರಬೇಕು? 8 ಬರಬೇಕು. ಅದನ್ನು ಯಾವುದರಿಂದ ಪೂಜೆ ಮಾಡ್ತೀವಿ? ಗುರು, ಲಿಂಗ, ಜಂಗಮವನ್ನ ವಿಭೂತಿ, ರುದ್ರಾಕ್ಷಿ, ಮಂತ್ರ. ವಿಭೂತಿಯಿಂದ ಪೂಜೆ ಮಾಡ್ತೀವಿ, ರುದ್ರಾಕ್ಷಿಯಿಂದ ಪೂಜೆ ಮಾಡ್ತೀವಿ, ಮಂತ್ರದಿಂದ ಪೂಜೆ ಮಾಡ್ತೀವಿ. ಇವು ಪೂಜಾ ಮೂರ್ತಿಗಳು. ಅದರಿಂದ ಸಿಗುವಂತಹ ಪ್ರತಿಫಲ ಯಾವುದಪ್ಪ ಅಂದ್ರೆ ಪಾದೋದಕ ಮತ್ತು ಪ್ರಸಾದ. ಸರಿ ಆಯ್ತಾ? 8 ಆಯ್ತಾ? ಗುರು, ಲಿಂಗ, ಜಂಗಮ, ವಿಭೂತಿ, ರುದ್ರಾಕ್ಷಿ, ಮಂತ್ರ, ಪಾದೋದಕ ಮತ್ತು ಪ್ರಸಾದ. 8 ಆಯ್ತಲ್ಲ? ಇವು ಅಷ್ಟಾವರಣಗಳು. ಇನ್ನು ಪಂಚಾಚಾರಗಳು ಯಾವುದು ಅಂದ್ರೆ ಸದಾಚಾರ, ಶಿವಾಚಾರ, ಗಣಾಚಾರ, ಭೃತ್ಯಾಚಾರ ಮತ್ತೆ ಇನ್ನೊಂದು ಶಿವಾಚಾರ. ಒಟ್ಟು 5 ಆಚಾರಗಳು. ನಂತರ ಬರುವಂಥದ್ದು ಷಟ್ಸ್ಥಲಗಳು: ಭಕ್ತ, ಮಹೇಶ್ವರ, ಪ್ರಸಾದಿ, ಪ್ರಾಣಲಿಂಗಿ, ಶರಣ, ಐಕ್ಯ. ಆಚಾರಗಳು 5, ಆವರಣಗಳು 8 ಮತ್ತೆ ಷಟ್ಸ್ಥಲಗಳು 6. ಇದಿಷ್ಟರ ಬಗ್ಗೆ ನಾವು ತಿಳ್ಕೋಬೇಕಾಗುತ್ತೆ. ಇದರಲ್ಲಿ ಅಷ್ಟಾವರಣಗಳ ಬಗ್ಗೆ ಮಾತ್ರ ಒಂದು 5 ನಿಮಿಷದಲ್ಲಿ ಹೇಳಿ ನಂತರ ಸ್ವಾಮೀಜಿಗಳ ಆಶೀರ್ವಚನಕ್ಕೆ ನಾವು ಹೋಗೋಣ. ಆ 8 ಆವರಣಗಳಲ್ಲಿ ಮೊದಲನೇದಾಗಿ ಸಿಕ್ಕಿದೆ ಗುರು. ಅಂದ್ರೆ ಇಲ್ಲೊಬ್ಬರು ಗುರುಗಳನ್ನ ಕೂರಿಸಿದ್ದೇವೆ ನಾವು. ಗುರುವಿನ ಮುಖಾಂತರ ಒಂದು ಒಳ್ಳೆಯ ಆಚಾರಗಳು ನಮಗೆ ಲಭಿಸಬೇಕಾಗುತ್ತೆ. ಅದಕ್ಕೆ ಹೇಳ್ತಾರೆ ಗುರು ಕಾರುಣ್ಯವೇ ಸದಾಚಾರ, ಗುರು ಕಾರುಣ್ಯವೇ ಶಿವಾಚಾರ, ಗುರು ಕಾರುಣ್ಯವೇ ಪ್ರಸಾದ ರುಚಿ, ಮುಂದೆ ಗುರು ಹಿಂದೆ ಲಿಂಗ ಕೂಡಲ ಸಂಗಮ ದೇವ ಅಂತಾರೆ. ಅಂದ್ರೆ ಮೊದಲು ಗುರು ಆಮೇಲೆ ದೇವರು ಅಂತ ಹೇಳ್ತಾರೆ. ಯಾಕಂದ್ರೆ ದೇವರ ಹತ್ತಿರ ಹೋಗುವ ಮಾರ್ಗವನ್ನು ತೋರಿಸುವಂತವ್ರು ಯಾರು? ಗುರು ಆಗಿರೋದ್ರಿಂದ ಮುಂದೆ ಗುರು ಹಿಂದೆ ಲಿಂಗ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ. ಅಂದ್ರೆ ಮೊದಲು ಗುರು ಅಂದ್ರೆ ಗುರುವನ್ನ ಪೂಜಿಸಬೇಕು. ಆದ್ರೆ ಗುರುಗಳಿಗೂ ತುಂಬಾ ಕಷ್ಟ ಆಗ್ಬಿಟ್ಟಿದೆ. ಈಗ ಧರ್ಮದ ಸೆರೆಯನ್ನು ಹಿಡಿಬೇಕು ಅಂದ್ರೆ ಕಷ್ಟ ಆಗ್ಬಿಟ್ಟಿದೆ. ಆಗ 12ನೇ ಶತಮಾನದಲ್ಲೇ ನಮ್ಮ ಅಲ್ಲಮ ಪ್ರಭುದೇವರಿಗೆ ಅರ್ಥ ಆಗಿತ್ತು. ಅವ್ರು ಹೇಳ್ತಾರೆ, ಕೃತಯುಗದಲ್ಲಿ ಶ್ರೀ ಗುರು ಶಿಷ್ಯಂಗೆ
ದಂಡಿಸಿ ಬುದ್ಧಿಯ ಕಲಿಸಿದಡೆ ಆಗಲಿ ಮಹಾಪ್ರಸಾದವೆಂದನೆ. ತ್ರೇತಾಯುಗದಲ್ಲಿ ಶ್ರೀ ಗುರು ಶಿಷ್ಯಂಗೆ ಬೈದು ಬುದ್ಧಿಯ ಕಲಿಸಿದಡೆ ಆಗಲಿ ಮಹಾಪ್ರಸಾದವೆಂದನಯ್ಯ. ದ್ವಾಪರ ಯುಗದಲ್ಲಿ ಶ್ರೀ ಗುರು ಶಿಷ್ಯಂಗೆ ಜಂಕಿಸಿ ಬುದ್ಧಿಯ ಕಲಿಸಿದಡೆ ಆಗಲಿ ಮಹಾಪ್ರಸಾದವೆಂದನಯ್ಯ. ಕಲಿಯುಗದಲ್ಲಿ ಶ್ರೀ ಗುರು ಶಿಷ್ಯಂಗೆ ವಂದಿಸಿ ಬುದ್ಧಿಯ ಕಲಿಸಿದಡೆ ಆಗಲಿ ಮಹಾಪ್ರಸಾದವೆಂದನಯ್ಯ. ಗುಗೇಶ್ವರ ನಿಮ್ಮ ಕಾಲದ ಕಟ್ಟಳೆಯ ಕಲಿತನಕ್ಕೆ ನಾನು ಬೆರಗಾದೆನು. ನಿಜ ಅಲ್ಲ? ಕೃತಯುಗದಲ್ಲಿ ಏನ್ ಮಾಡ್ತಾ ಇದ್ರು, ಈ ಶಿವತ್ವವನ್ನ ಇಡಿಸ್ಬೇಕು ಅಂದ್ರೆ ಜನರಿಗೆ ಏನ್ ಮಾಡ್ತಾ ಇದ್ರು ಅಂತ ಹೊಡಿತಿದ್ರಂತೆ. ಹೊಡೆದ್ರು ಕೂಡ ಅವರು ಏನು ಮಾಡ್ತಿರ್ಲಿಲ್ಲ, ಅವರಿಗೆ ಶಿವತ್ವವನ್ನ ಒಂದು ಇಡಿಸ್ತಾ ಇದ್ರು ಕೃತಯುಗದಲ್ಲಿ. ನಂತರ ತ್ರೇತಾಯುಗದಲ್ಲಿ ಏನು ಮಾಡಿದ್ರು, ಹೊಡಿಲಿಲ್ಲ, ಏನ್ ಮಾಡ್ತಾ ಇದ್ರು, ಬೈತಾ ಇದ್ರು. ಬೈದು ಶಿವತ್ವವನ್ನ ಇಡ್ತಿದ್ರು. ಅಯ್ಯೋ ನಿನ್ನ ಬಂದು ಈ ಒಂದು ಶಿವತ್ವವನ್ನ ಕಲಿ, ಶರಣತತ್ವವನ್ನ ಕಲಿ ಅಂತ ಹೇಳ್ತಾ ಇದ್ರು. ನಂತರ ದ್ವಾಪರ ಯುಗ ಬಂತು. ಆಗ ಇದ್ ಮಾಡ್ಲಿ ಜಂಕಿಸಿ, ನೋಡು ಅವನು ವಿಭೂತಿ ಹಾಕೊಂಡಿದ್ದಾನೆ, ನೀನು ವಿಭೂತಿ ಹಾಕೋ, ನೋಡು ಅವನು ಇಷ್ಟಲಿಂಗ ಕಟ್ಕೊಂಡಿದ್ದಾನೆ, ನೀ ಇಷ್ಟಲಿಂಗ ಕಟ್, ಜಂಕಿಸಿ ಬುದ್ಧಿಯ ಕಲಿಸಿದರೆ ಆಗಲಿ ಮಹಾಪ್ರಸಾದವೆಂದನು. ಆದರೆ ಈಗ ಕಲಿಯುಗದಲ್ಲಿ ಶ್ರೀ ಗುರು ಶಿಷ್ಯಂಗೆ ವಂದಿಸಿ ಬುದ್ಧಿಯ ಕಲಿಸಿದೆ. ಅಪ್ಪ ಪುಣ್ಯಾತ್ಮ, ನೀನು ಇಷ್ಟಲಿಂಗ ಕಟ್ಕಪ್ಪ ಅನ್ನೋ ಕೈ ಮುಗಿಯುವ ಒಂದು ಹಂತಕ್ಕೆ ನಾವು ತಲುಪಿದ್ದೇವೆ ಅಲ್ಲ. ಆ ರೀತಿ ನಮ್ಮ ಧರ್ಮವನ್ನ ಪ್ರವೇಶ ಮಾಡಬೇಕು ಅಂದ್ರೆ ಗುರುಗಳ ಪರಿಸ್ಥಿತಿ ಆ ರೀತಿ ಆಗಿದೆ. ದಯಮಾಡಿ ಆ ಸ್ಥಿತಿಗೆ ಹೋಗೋದು ಬೇಡ. ಯಾರು ಇಷ್ಟಲಿಂಗವನ್ನ ಕಟ್ಕೋತಿರೋ ಆ ಗುರುವಿನ ಮುಖಾಂತರ ಆ ಇಷ್ಟಲಿಂಗ ಕಟ್ಕೊಂಡಾಗ ನಾವು ನಿಜವಾದ ಲಿಂಗಾಯತರಾಗೋದಕ್ಕೆ ರೂಪುಗೊಳ್ಳಲು ಸಾಧ್ಯ ಆಗುತ್ತೆ ಅಂತ ಹೇಳ್ತಾ, ಅದು ಗುರು. ಎರಡನೇದು ಲಿಂಗ ಅಂದ್ರೆ ಇಷ್ಟಲಿಂಗದ ಬಗ್ಗೆ ನಾನು ಅನೇಕ ವಿಚಾರಗಳನ್ನು ಹೇಳ್ಕೊಂಡಿದ್ದೀನಿ. ಇನ್ನು ಜಂಗಮ ಅಂದ್ರೆ ಅದು ಒಂದು ಜ್ಞಾನದ ಸಂಕೇತ. ಅಂದ್ರೆ ಯಾರು ಬಂದು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಹೋಗಿ ಜ್ಞಾನವನ್ನ ಹಂಚ್ತಾರೋ ಅವರನ್ನ ಜಂಗಮ ಅಂತ ಕರೀತಾರೆ ಶರಣ ತತ್ವದಲ್ಲಿ. ಎಲ್ಲ ಅಲ್ಲಿ ಗುರುಗಳು ಅಂತಾನೆ ಅಲ್ಲ, ನೀವು ಹೋಗಿ ಒಂದು ಒಳ್ಳೆಯ ವಿಷಯವನ್ನ ಬೇರೆ ಸ್ಥಳಕ್ಕೆ ನೀವು ಹಂಚಿದ್ರಿ ಅಂದ್ರೆ ನೀವೇ ಜಂಗಮರಾಗ್ತೀರ. ನಾನು ಹೋಗಿ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಜ್ಞಾನವನ್ನ ಹಂಚ್ತೀನಿ ಅಂದ್ರೆ ಅದೇ ಜಂಗಮರಾಗುತ್ತೆ. ಗುರು, ಲಿಂಗ, ಜಂಗಮ. ನಂತರ ವಿಭೂತಿಯನ್ನ ನಾನು ಹೇಳಿದೆ ವಚನವನ್ನು. ಬಸವ ಎಂದು ಬಸಿತ ಧರಿಸಿದರೆ ಬಸವಾದಿ ಪ್ರಮತರಿಗೆ ಪ್ರೀತಿಯಯ್ಯ. ಬಸವ ಷಟು ಸ್ಥಳ ಚೆನ್ನ ಬಸವ ಪ್ರಭು ಮುಖ್ಯರು ಬಸಿತ ಧರಿಸಿ ಬಯಲಾದರಯ್ಯ. ಎಸೆವ ಅಂಗುಲಿ ತ್ರಯವು ಬಸಿತ ರೇಖೆಗಳೆಲ್ಲ ಬಸವತ್ರಯಾಕ್ಷರವೆಂದು ಮುದದಿ ಬಸಿತ ದಿನ್ನವ ಪ್ರಣವ ಹಸನಾಗಿ ಅಂಗದಲ್ಲಿ ಬಸಿತ ಧರಿಸಿ ಬಯಲಾದರಯ್ಯ. ಅದನ್ನ ಹೇಳ್ಕೊಂಡು ಅಣು ಮಾತ್ರ ಬಸಿತಮಂ ಅಣೆಯೊಳಿಟ್ಟಾಕ್ಷಣವೇ ಒಣಗುವವು ದುರಿತಂಗಳೆಂಬ ಕುಜವು. ಅಣು ಮಾತ್ರ ಬಸಿತಂ, ಅಣು ಮಾತ್ರ ಅದು, ಅದನ್ನ ನಮ್ಮ ಹಣೆಯಲ್ಲಿ ಇಟ್ಟ ತಕ್ಷಣ ಒಣಗುವವು ದುರಿತಂಗಳೆಂಬ ಕುಜವು ಅಂತ ಹೇಳ್ತಾರೆ. ನಮ್ಮಲ್ಲಿ ಏನೇ ಪಾಪ ಕರ್ಮಗಳಿದ್ರು ಕೂಡ ಆ ಒಣಗೋಗ್ಬಿಡುತ್ತಂತೆ ಭಸ್ಮ ಹಾಕಿದಾಗ. ಅಂತಹ ಒಂದು ನಾವು ಬಸಿತ ಗೀತೆಯನ್ನ ನಾವು ಹೇಳಿಕೊಂಡು ಆ ಭಸ್ಮವನ್ನ ಎಲ್ಲ ಕಡೆ ಲೇಪನ ಮಾಡ್ಕೊಂಡು ಹೋದಾಗ ನಮಗೆ ಒಂದು ರೀತಿ ಸ್ಫೂರ್ತಿಯ ಸೆಲೆ ಆಗುತ್ತೆ. ನಂತರ ರುದ್ರಾಕ್ಷಿಯನ್ನು ಧಾರಣೆ ಮಾಡಬೇಕು ಪ್ರತಿಯೊಬ್ಬರು. ರುದ್ರಾಕ್ಷಿಯನ್ನು ಧಾರಣೆ ಮಾಡಿ ಅದನ್ನು ಬರೀ ಪೂಜೆ ಟೈಮಲ್ಲಿ ಮಾತ್ರ ಇಟ್ಕೊಳ್ಳೋದಲ್ಲ, ಯಾವಾಗಲೂ ದೇಹದ ಮೇಲೆ ಹಾಕೊಳ್ಳಿ. ಸ್ನಾನ ಮಾಡುವಾಗೂ ಕೂಡ ರುದ್ರಾಕ್ಷಿಯ ನೀರು ನಮ್ಮ ದೇಹದ ಮೇಲೆ ಬೀಳಬೇಕು. ಆ ದೇಹದ ಮೇಲೆ ಬಿದ್ದಾಗ ಅನೇಕ ಚರ್ಮದ ಕಾಯಿಲೆಗಳು ಕೂಡ ಹೋಗುತ್ತೆ ಅನ್ನೋದು ವೈಜ್ಞಾನಿಕವಾಗಿ ಕೂಡ ಪ್ರೂವ್ ಆಗಿದೆ. ಯಾರು ರುದ್ರಾಕ್ಷಿಯನ್ನು ಹಾಕೊಂಡು ರುದ್ರಾಕ್ಷಿಯಲ್ಲಿ ಸ್ನಾನವನ್ನು ಮಾಡ್ತಾರೋ ನಮ್ಮ ಚರ್ಮದ ಕಾಂತಿ ಹೆಚ್ಚಾಗುತ್ತೆ. ನಂತರ ಮಂತ್ರ ಒಬ್ಬೊಬ್ಬರು ಒಂದೊಂದು ರೀತಿ ಹೇಳ್ಕೊಡ್ತಾರೆ ಅಲ್ಲ. ಅದು ಅಂದ್ರೆ ಬಸವಣ್ಣನವರು ಇಷ್ಟಲಿಂಗವನ್ನ ಕೊಟ್ಟೋದ್ರಿಂದ ಎಲ್ಲ ಏನ್ ಮಾಡ್ತಾರೆ, ಒಂದು ಗುರುವಿನ ಮಂತ್ರ, ಇನ್ನೊಂದು ಶಿವ ಮಂತ್ರವನ್ನ ಹೇಳ್ಬೇಕು ಅಂತ ಹೇಳ್ತಾರೆ. ನಮಃ ಶಿವಾಯ ಗುರು ಬಸವ, ನಮಃ ಶಿವಾಯ ಗುರು ಬಸವ ಅನ್ನೋ ಒಂದು ಮಂತ್ರವನ್ನ ಹೇಳಿಕೊಂಡು ನಾವು ಇಷ್ಟಲಿಂಗ ಪೂಜೆಯನ್ನ ಮಾಡೋದನ್ನ ನೋಡಿದ್ದೇವೆ. ಅದು ಮಂತ್ರ. ಆ ಮಂತ್ರ ಹೇಗಿದೆ ಅಂದ್ರೆ, ನಮಃ ಶಿವಾಯ ಅನ್ನೋ ಮಂತ್ರವನ್ನ ಹೇಳಿದ್ರೆ ಅಲ್ಲಿ ವೈದ್ಯ ಸಂಗಣ್ಣ ಅಂತ 12ನೇ ಶತಮಾನದಲ್ಲಿದ್ರು. ಈಗ ಹೆಂಗೆ ಡಾಕ್ಟರ್ ಇದ್ರು ಹಾಗೆ 12ನೇ ಶತಮಾನದಲ್ಲಿ ವೈದ್ಯ ಸಂಗಣ್ಣ ಇದ್ರು. ಅವರು ಯಾವುದೇ ಒಂದು ಕಾಯಿಲೆಗಳಿದ್ರು ಕೂಡ ಗುಣಪಡಿಸ್ತಿದ್ರಂತೆ. ಆದ್ರೂ ಕೊನೆಗೆ ಆಗೋದಿಲ್ಲ. ಕೆಲವು ಯಾವ ಡಾಕ್ಟರ್ಗಳಿಗೂ ಕೂಡ ಕೆಲವು ಕಾಯಿಲೆಗಳನ್ನ ಗುಣಪಡಿಸೋದಿಕ್ಕೆ ಆಗೋದಿಲ್ಲ. ಆಗ ಅವರು ಒಂದು ವಚನವನ್ನ ಕೋಟ್ ಮಾಡ್ತಾರೆ. ಡಾಕ್ಟ್ರೇ ಅವರು, ವೈದ್ಯ ಸಂಗಣ್ಣ ಅವರು. ನಾನಾ ರೋಗಗಳು ಬಂದು ದೇಹವ ಹಿಡಿದಲ್ಲಿ ಶಿವಾರ್ಚನೆಯ ಬೆರಕೊಳ್ಳಿ, ಸಕಲ ಪುಷ್ಪಗಳಿಂದ ಪೂಜೆಯ ಮಾಡಿಕೊಳ್ಳಿ,
ಪಂಚಾಕ್ಷರಿ ಪ್ರಣಮವ ತಪ್ಪದೆ ತ್ರಿಸಂಧಿಯಲ್ಲಿ ನೆನಹುಗೊಳ್ಳಿ, ಇದರಿಂದ ರುಜದರ್ಪಂಗಡಗು ಮರುಳ ಶಂಕರ ಪ್ರಿಯ ಸಿದ್ದರಾಮೇಶ್ವರ ಲಿಂಗ ಸಾಕ್ಷಿಯಾಗಿ ಅಂತ ಹೇಳ್ತಾರೆ. ಎಂತ ಅದ್ಭುತವಾದ ವಚನ. ನಾನಾ ರೋಗಗಳು ಬಂದು ದೇಹ ವೈದ್ಯದಲ್ಲಿ ಅನೇಕ ರೋಗಗಳು ಬಂದು ನಿಮಗೆ ಗುಣ ಆಗ್ತಾ ಇಲ್ಲ, ದೇಹವನ್ನು ಹಿಡ್ಕೊಬಿಟ್ಟಿದೆ ಅಂದ್ರೆ ಶಿವಾರ್ಚನೆಯ ಬೇರೆಕೊಳ್ಳಿದ್ರೆ ನಮಃ ಶಿವಾಯ ಅನ್ನೋ ಒಂದು ಮಂತ್ರವನ್ನು ಹೇಳಿ ಸಕಲ ಪುಷ್ಪಗಳಿಂದ ಪೂಜೆಯ ಮಾಡಿಕೊಳ್ಳಿ. ಅಷ್ಟಲಿಂಗವನ್ನು ಇಟ್ಕೊಂಡು ಸಕಲ ಪುಷ್ಪಗಳಿಂದ ಪೂಜೆಯನ್ನ ಮಾಡಿ ಪಂಚಾಕ್ಷರಿ ಪ್ರಣಮವ ತಪ್ಪದೆ ತ್ರಿಸಂಧಿಯಲ್ಲಿ ನೆನವುಗೊಳ್ಳಿ. 3 ಕಾಲವೂ ಕೂಡ ಈ ಪಂಚಾಕ್ಷರಿ ಮಂತ್ರವನ್ನ ನಮಃ ಶಿವಾಯ 5 ಪಂಚಾಕ್ಷರಿ ಅಂದ್ರೆ 5 ನ ಮ ಶಿ ವ ಯ ನಮಃ ಶಿವಾಯ ಅನ್ನೋದನ್ನ 3 ಕಾಲವೂ ಕೂಡ ಹೇಳಿ, ಇದರಿಂದ ರುಜದರ್ಪಂಗಡಗು ಮರುಳ ಶಂಕರ ಪ್ರಿಯ ಸಿದ್ದರಾಮೇಶ್ವರ ಲಿಂಗ ಸಾಕ್ಷಿಯಾಗಿ ಅಂತ ಹೇಳ್ತಾರೆ. ಆ ಪಂಚಾಕ್ಷರಿ ಮಂತ್ರದ ಮಹಿಮೆ ಅದು. ಆ ಮಂತ್ರವನ್ನ ಹೇಳ್ತಾ ಇದ್ರೆ ನಿಮಗೆ ಏನಾಗುತ್ತೆ, ಯಾವುದೇ ರೋಗಗಳು ಕೂಡ ಏನಾಗುತ್ತೆ, ಹೋಗುತ್ತೆ. ಅರ್ಥ ಆಯ್ತಲ್ಲ? ವಿಭೂತಿ, ರುದ್ರಾಕ್ಷಿ, ಮಂತ್ರ. ನಂತರ ಬರುವಂಥದ್ದು ಪಾದೋದಕ ಹೇಳಿದೆ. ಪಾದೋದಕ ಅಂದದ್ದು ಜ್ಞಾನದ ಸಂಕೇತ. ನಂತರ ಪ್ರಸಾದ. ನಾವು ಊಟ ಮಾಡಬೇಕಾದ್ರೆ ಇಷ್ಟಲಿಂಗವನ್ನ ತೆಗಿಬೇಕು. ಆ ಇಷ್ಟಲಿಂಗವನ್ನ ತಗೊಂಡು ಅದಕ್ಕೆ ಏನ್ ಮಾಡ್ಬೇಕು, ಲಿಂಗಾರ್ಪಣೆಯನ್ನ ಮಾಡಬೇಕು. ಮಾಡ್ತೀರಾ? ಕೊಡವ ತತ್ತ ಅಂದ್ಬಿಟ್ಟು ಏನ್ ಮಾಡ್ತೀರಾ, ಅದು ಆಹಾರ, ಅದು ಆಹಾರ ಆಗ್ಬಿಡುತ್ತೆ. ನಮ್ಮ ಪರಶಿವಮೂರ್ತಿಯವರು ಹಿರಿಯರು ಹೇಳ್ದಂಗೆ ಯಾವಾಗ ಪ್ರಸಾದ ಆಗುತ್ತೆ ಅಂದ್ರೆ ಲಿಂಗಕ್ಕೆ ಅರ್ಪಣೆ ಮಾಡಿದ ಮಾಲ ಅದು ಪ್ರಸಾದ ಆಗುತ್ತೆ. ಪ್ರಸಾದ ಸುಮ್ಮನೆ ಗಬಗಬ ಅಂತ ತಿಂದು ಬಿಡೋದಲ್ಲ, ಅದಕ್ಕೆ ಹೇಳ್ತಾರೆ ಬಸವಣ್ಣವರು, ಮೌನದಲ್ಲುಂಬುದು ಆಚಾರವಲ್ಲ. ಮೌನದಿಂದ ನೀವು ಊಟ ಮಾಡಿದ್ರೆ ಅದು ಆಚಾರ ಅಲ್ಲ. ಏನ್ ಮಾಡ್ಬೇಕು, ಲಿಂಗಾರ್ಪಿತ ಮಾಡಿದ ಬಳಿಕ, ಅಂದ್ರೆ ನೀವು ಅನ್ನನೋ ಉಪ್ಪಿಟ್ಟೋ ಕೇಸರಿ ಬಾತೋ ರೊಟ್ಟಿನೋ ರಾಗಿ ಮುದ್ದೆನೋ ಏನೇ ಮಾಡಿ ಅದನ್ನ ತಗೊಂಡು ಲಿಂಗಾರ್ಪಿತ ಮಾಡಿದ ಬಳಿಕ ಆ ಲಿಂಗಕ್ಕೆ ನೀವು ಅರ್ಪಿತ ಮಾಡಿದ ಬಳಿಕ ಏನ್ ಮಾಡ್ಬೇಕು, ತುತ್ತಿಗೊಮ್ಮೆ ಶಿವಶರಣೆನ್ನುತ್ತಿರಬೇಕು. ಲಿಂಗಾರ್ಪಿತ ಮಾಡಿದ ಬಳಿಕ ಪ್ರತಿ ತುತ್ತು ತಿಂತ ಇದ್ರು ನೀವು ಬಾಯಲ್ಲಿ ಹೇಳಕ್ಕಾಗಲ್ಲ, ಮನಸ್ಸಿನಲ್ಲೇ ನಮ ಶಿವಾಯ ಒಂದು ತುತ್ತು ಕೊಟ್ಟಿದೆಯಲ್ಲಪ್ಪ ಶಿವ ಅಂತ ಆ ತುತ್ತಿಗೊಮ್ಮೆ ಶಿವಶರಣೆನ್ನುತ್ತಿರಬೇಕು. ಕರ್ಣ ವೃತ್ತಿಗಳಡಗುವವು ಕೂಡಲ ಸಂಗನ ನೆನಗುತ್ತ ಪುಂಡಡೆ. ಕರ್ಣ ವೃತ್ತಿಗಳು ಅಂದ್ರೆ ಕೆಲವು ಸಲ ಊಟ ಮಾಡಿದ್ಮೇಲೆ ನಮ್ಗೆ ಏನ್ ಮಾಡ್ಬಿಡುತ್ತೆ, ಮದ ಬಂದ್ಬಿಡುತ್ತೆ ಅಂತ ಅಲ್ಲ, ಊಟ ಮಾಡಿದಾಗ ಒಳ್ಳೆಯದನ್ನೇ ಮಾಡಬೇಕು ಅನ್ನೋ ರೀತಿಯಲ್ಲಿ ನಮ್ಮ ಪಂಚೇಂದ್ರಿಯಗಳಿಗೆ ಏನ್ ಮಾಡುತ್ತೆ, ಆ ಕರ್ಣ ವೃತ್ತಿಗಳು ಅಡಗುತ್ತೆ. ಆ ಕೂಡಲ ಸಂಗನ ನೆನಗುತ್ತ ಉಂಡಡೆ ಅಂತ ಹೇಳ್ತಾರೆ. ಅಂದ್ರೆ ನೀವು ಊಟ ಮಾಡಬೇಕಾದ್ರೆ ಇವತ್ತಿನಿಂದ ಆ ವಚನ ಹೇಳಲೇಬೇಕು. ನೀವು ಮೌನದಲ್ಲುಂಬುದು ಆಚಾರವಲ್ಲ. ಒಂದ್ಸಲ ಹೇಳ್ತೀರಾ, ನನ್ನ ಜೊತೆ ಹೇಳ್ತೀರಾ? ಮೌನದಲ್ಲುಂಬುದು ಇಷ್ಟೇ ಧ್ವನಿನ ಮೇಘಳಪುರದವ್ರದ್ದು, ಜೋರಾಗಿ ಹೇಳ್ಬೇಕು. ಮೌನದಲ್ಲುಂಬುದು ಆಚಾರವಲ್ಲ, ಲಿಂಗಾರ್ಪಿತವ ಮಾಡಿದ ಬಳಿಕ ತುತ್ತಿಗೊಮ್ಮೆ ಶಿವಶರಣೆನ್ನುತ್ತಿರಬೇಕು. ಕರ್ಣ ವೃತ್ತಿಗಳು ಅಡಗುವವು ಕೂಡಲ ಸಂಗನ ನೆನಗುತ್ತ ಉಂಡಡೆ. ಪ್ರಸಾದ ಆಗೋಯ್ತು. ಅದು ನೀವು ಏನೇ ಮಾಡಿ ಅದನ್ನ ಪ್ರಸಾದವನ್ನ, ಈ ವಚನವನ್ನ ಹೇಳ್ಕೊಂಡು ಪ್ರಸಾದವನ್ನ ಮಾಡಿ ಆ ಪ್ರಸಾದದ ತೃಪ್ತಿಯೇ ಒಂದು ರೀತಿ. ದಯಮಾಡಿ ಇದನ್ನ ಮಾಡಿ ಅಂತ ಹೇಳ್ತಾ, ಈ ಅಷ್ಟಾವರಣಗಳ ಬಗ್ಗೆ ಸರಳವಾಗಿ ತಿಳ್ಕೊಂಡಿದ್ದೀರಾ. ಇನ್ನೂ ಹೆಚ್ಚು ಹೆಚ್ಚು ವಿಚಾರಗಳು ಬೇಕು ಅಂದ್ರೆ ಫೋನ್ ಇದೆ, ದಯಮಾಡಿ ಆ ವಿಚಾರಗಳನ್ನ ನಾನು ಕಳಿಸ್ಕೊಡ್ತೀನಿ. ಷಟ್ಸ್ಥಳಗಳ ಬಗ್ಗೆ 1.5 ಗಂಟೆ ನಾನು ಉಪನ್ಯಾಸವನ್ನ ಮೊನ್ನೆ ಚಿಕ್ಕಮಗಳೂರಿನಲ್ಲಿ ಜಯ ಬಸವ ತಪೋವನ ಅಂತ ಇದೆ, ಆ ಷಟ್ಸ್ಥಳಗಳ ಬಗ್ಗೆ ವಚನಗಳ ಆಧಾರಿತವಾಗಿ 1.5 ಗಂಟೆ ಪ್ರವಚನವನ್ನ ಕೊಟ್ಟಿದ್ದೆ. ಆ ವಿಡಿಯೋಗಳೆಲ್ಲವನ್ನು ನಾನು ನಿಮಗೆ ಕಳಿಸ್ಕೊಡ್ತೀನಿ. ಯಾವಾಗ ಸಮಯ ಆಗುತ್ತೆ ಆ ವಚನಗಳನ್ನ ನೋಡಿ ಮತ್ತು ಹೆಚ್ಚಿನ ವಿಚಾರವನ್ನ ಗುರುಗಳು ಕೂಡ ನಮ್ಗೆ ತಿಳಿಸ್ಕೊಡ್ತಾರೆ ಅಂತ ಹೇಳ್ತಾ, ಈ ಬೆಳದಿಂಗಳ ಶರಣರ ಚಿಂತನ ಮಂಥನ ಸಮಿತಿ ಇದೆಯಲ್ಲ, ಇದು ನಿಜವಾಗ್ಲೂ ಕೂಡ ನಮಗೆ ಮಳವಳ್ಳಿಯ ಒಂದು ಭಾಗ್ಯ ನಮಗೆ. ಯಾಕಂದ್ರೆ ನನಗೂ 119 ಕಾರ್ಯಕ್ರಮ ಆಗಿದೆ. 10 ವರ್ಷದ ಮೇಲೆ ಆಯ್ತು ಪ್ರಾರಂಭ ಆಗಿ ಅಂದ್ರು. ನಾನು ಹೆಚ್ಚು ಕಡಿಮೆ 6-7 ವರ್ಷಗಳಿಂದ ನಾನು ಕೂಡ ಇವರ ಜೊತೆ ನಿಕಟ ಸಂಪರ್ಕವನ್ನ ಹೊಂದಿದ್ದೇನೆ. ಈ 119ರಲ್ಲಿ ಹೆಚ್ಚು ಕಡಿಮೆ 20 ಕಾರ್ಯಕ್ರಮಗಳ ಪ್ರವಚನವನ್ನ ನಾನು ಕೂಡ ಕೊಟ್ಟಿದ್ದೇನೆ. ಅಂದ್ರೆ ಒಂದು ಪ್ರೀತಿ, ನಿಮ್ಮ ನೋಡುವ ಭಾಗ್ಯ ನನಗೆ ಸಿಕ್ತು ಅಲ್ಲ, ನಿಮ್ಮ ನೋಡುವ ಭಾಗ್ಯ. ಯಾಕಂದ್ರೆ ಹೇಳ್ತಾರಲ್ಲ, ಈ ನಿಮ್ಮನ್ನ ನಾನು ನೋಡೇ ಇರಲಿಲ್ಲ. ಈ ಒಂದು ಮೇಗಡೆ ಎಲ್ಲೇ ಹೋದ್ರು, ಮೈಸೂರು ಬಂದ್ರು ಕೂಡ ನನ್ನ ನೋಡಿದಾಗ ಓ ಸರ್ ನಿಮ್ ನೋಡಿದ್ದೀನಿ ಅನ್ನೋ ಒಂದು ಭಾವನೆ ನಿಮ್ಗಾಗುತ್ತೆ, ಅಥವಾ ನಿಮ್ಮನ್ನು ನೋಡಿದ್ದೇನೆ ಅನ್ನೋ ಭಾಗ್ಯ ನನಗಾಗುತ್ತೆ. ಇಂತಹ ಒಂದು ಅವಕಾಶವನ್ನ ನಮ್ಮ ಬೆಳದಿಂಗಳ ಶರಣರ ಚಿಂತನಾ ಸಮಿತಿ ಮಾಡಿಕೊಡ್ತಾ ಇದಾರಲ್ಲ, ಅದು ಖುಷಿ ಕೊಡುವಂತಹ ವಿಚಾರ. ಇವತ್ತು ನಿಮ್ಮ ಗಂಡಂದಿರು ಯಾರಾದ್ರೂ ಬಂದಿಲ್ಲ ಅಂದ್ರೆ ಹೆಂಡತಿಯರು ಹೋಗಿ ಏನ್ ಮಾಡಿ, ವಿಷಯಗಳನ್ನೆಲ್ಲ ಹೇಳಿ, ಹೋಗಿ ನಿಮ್ಮ ಮನೆಯವ್ರಿಗೆ ಹೇಳಿ. ನೀವು ಮಕ್ಕಳು ಬಂದಿದ್ದೀರಾ, ನಿಮ್ಮ ಅಪ್ಪಂದಿರು ಬಂದಿಲ್ಲ ಅಂದ್ರೆ, ಅಮ್ಮಂದಿರು ಬಂದಿಲ್ಲ ಅಂದ್ರೆ, ಇಲ್ಲಿ ನಡೆದಂತಹ ವಿಚಾರವನ್ನ ಅವರಿಗೆ ಹೇಳಿದಾಗ ಏನಾಗುತ್ತೆ,
ಒಂದು ವಿಶೇಷ ಆಗುತ್ತೆ. ಅದಕ್ಕೆ ಹೇಳ್ತಾರೆ ಬಸವಣ್ಣವರು, ನರೆ ಕೆನ್ನಗೆ ತೆರಗಲ್ಲಕ್ಕೆ ಶರೀರ ಗೂಡು ಹೋಗದ ಮುನ್ನ, ಹಲ್ಲು ಹೋಗಿ ಬೆನ್ನು ಬಾಗಿ ಅನ್ಯರಿಗೆ ಹಂಗಾಗದ ಮುನ್ನ, ಕಾಲ ಮೇಲೆ ಕೈಯ ನೂರಿ ಕೋಲು ಹಿಡಿಯದ ಮುನ್ನ, ಮುಪ್ಪಿಂದೊಪ್ಪ ಒಳಿಯದ ಮುನ್ನ, ಮೃತ್ಯು ಮುಟ್ಟದ ಮುನ್ನ ಪೂಜಿಸು ಕೂಡಲ ಸಂಗಮ ದೇವನ ಅಂತ ಹೇಳ್ತಾರೆ. ಅಂದ್ರೆ ವಯಸ್ಸಾದ ಮೇಲೆ ದೇವರನ್ನ 100 ಸಲ ನೆನೆಯುವುದಕ್ಕಿಂತ ಇವತ್ತು ನೆನಿತಾ ಇದ್ದೀರಲ್ಲ ನೀವು, ಕೇವಲ 1 ಸಲ ನೆನೆದ್ರೂ ಕೂಡ ಆ ಪರಮಾತ್ಮನಿಗೆ ಪ್ರೀತಿ ಆಗುತ್ತೆ. ನಮ್ಗೆ ರಕ್ತ ಇರುವಾಗಲೇ ಆ ಪರಶಿವನನ್ನೇ ನೆನೆಯೋಣ. ರಕ್ತ ಹೋದ್ಮೇಲೆ ನೆಂದ್ರೆ ಅದೇನಾಗಲ್ಲ, ಅರ್ಪಿತ ಆಗೋಲ್ಲ ಅಂತ ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ಬೆಳದಿಂಗಳ ಶರಣರ ಚಿಂತನ ಮಂಥನ ಸಮಿತಿಯಲ್ಲಿ ಕರೆಯಿಸಿ ನಮ್ಮನ್ನ ಅಷ್ಟಾಭರಣಗಳ ಬಗ್ಗೆ ಮತ್ತು ಇಷ್ಟಲಿಂಗ ಪೂಜೆಯ ಬಗ್ಗೆ ಒಂದೆರಡು ನನಗೇನು ಗೊತ್ತಿದೆ ಆ ವಿಚಾರಗಳನ್ನು ಹಂಚಿಕೊಳ್ಳಲು ಅವಕಾಶ ಮಾಡಿಕೊಟ್ಟಂತಹ ಅಧ್ಯಕ್ಷರಾದಂತಹ ನಮ್ಮ ಮಲ್ಲೇಶಣ್ಣವರಿಗೆ, ನಮ್ಮ ಪರಶಿವಮೂರ್ತಿ ಅವರಿಗೆ, ಮಿಲಿಟರಿ ಸುರೇಶ್ ಅಣ್ಣವರಿಗೆ, ನಮ್ಮ ಮಹಾದೇವಪ್ಪ ಅವರಿಗೆ ಮತ್ತು ನಮ್ಮ ಈ ಗ್ರಾಮದ ಎಲ್ಲ ಮುಖಂಡರಿಗೆ, ಅಕ್ಕಂದಿರಿಗೆ ಮತ್ತು ನೆಚ್ಚಿನ ವಿದ್ಯಾರ್ಥಿಗಳಿಗೆ ಮತ್ತು ಎಲ್ಲ ಪುರುಷ ಬಂಧುಗಳಿಗೆ, ಗ್ರಾಮಸ್ಥರುಗಳಿಗೆ, ಅಕ್ಕಪಕ್ಕದ ಗ್ರಾಮಸ್ಥರುಗಳಿಗೆ ಮತ್ತು ನಮ್ಮ ಪೂಜ್ಯರಿಗೆ ಶರಣಾರ್ಥಿಗಳನ್ನು ಸಮರ್ಪಿಸಿ ನನ್ನ ಒಂದೆರಡು ನುಡಿಗೆ ವಿರಾಮವನ್ನು ಹೇಳ್ತಾ ಇದ್ದೇನೆ. ಜೈ ಬಸವ, ಜೈ ಶರಣ.